ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನ ಪಾಲಿಸುವ ಪ್ರಜೆಯು, ಆತನ ಕೈ ಕೆಳಗಿರುವ ಹಿಂಡುವು ಆಗಿದೆ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ ಮೋಸ ಪ್ರಮಾಣ ಮಾಡದೆ ಶುದ್ಧ ಹಸ್ತವು ನಿರ್ಮಲ ಮನಸ್ಸುಳ್ಳವನಾಗಿದ್ದಾನೋ. ಕರ್ತನಾದ ನಮ್ಮ ದೇವರು ಕರುಣಿಸುವವನು, ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೆವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಮುಗಿದ ಮನಸ್ಸು ದೇವರಿಗೆ ಇಷ್ಟ. ದೇವರೇ, ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸು. ಯೇಸು ಇಂತೆಂದನು, ಎಲ್ಲ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಎಂದು ಹೇಳಿದೆನು. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು, ಕೃತಜ್ಞತಾ ಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರುತ್ತೇವೆ. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ, ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿಯೂ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡು. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾತಿಶಯವನ್ನು ಹೆಚ್ಚು ಹೆಚ್ಚಾಗಿ ಗ್ರಹಿಸುವಂತೆಯೂ, ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆಯೂ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ದೇವರ ಸನ್ನಿಧಾನದಲ್ಲಿ ನಾವು ಮೌನವಾಗಿದ್ದು ನಮ್ಮ ಪಾಪಗಳನ್ನು ಆತನ ಮುಂದೆ ಅರಿಕೆ ಮಾಡೋಣ. ನಾವು ಬಹಳ ತಪ್ಪು ಮಾಡಿ ಮನೋವಾಕ್ಕಾಯಗಳಿಂದ ಪಾಪ ಮಾಡಿದ್ದೇವೆಂದು ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತನಾದ ದೇವರಿಗೆ ಅರಿಕೆ ಮಾಡುತ್ತೇವೆ. ಆದ ಕಾರಣ ನಮ್ಮ ಮೇಲೆ ದಯವಿಡುವಂತೆ ದೇವರನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತನಾದ ದೇವರೇ, ನಮ್ಮ ಮೇಲೆ ಕರುಣೆ ಇಟ್ಟು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ, ಎಲ್ಲ ಕೆಡಕಿನಿಂದ ನಮ್ಮನ್ನು ಬಿಡಿಸು. ಎಲ್ಲ ಸದಾಚಾರದಲ್ಲಿ ನಮ್ಮನ್ನು ನೆಲೆಗೊಳಿಸಿ, ಬಲಪಡಿಸಿ, ನಿತ್ಯ ಜೀವದಲ್ಲಿ ಸೇರಿಸೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ದೇವರೇ, ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ. ನಮ್ಮ ಬಡ ಭಿನ್ನಹಗಳನ್ನು ಲಾಲಿಸಿ, ನಮ್ಮ ಪಾಪಗಳ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದರೂ ಕರುಣಾಸಾಗರನಾದ ನೀನು, ನಮ್ಮ ಮಧ್ಯಸ್ಥನೂ ಸಹಾಯಕನೂ ಆಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಉಪಕಾರ ಸ್ತುತಿ ನಾವೆಲ್ಲರೂ ದೇವರಿಗೆ ಅರ್ಪಿಸೋಣ. ಸರ್ವಶಕ್ತನಾದ ದೇವರೇ, ಎಲ್ಲ ಮೇಲುಗಳಿಗೆ ಮೂಲಕರ್ತನೆ, ನೀನು ಎಲ್ಲ ಮನುಷ್ಯರಿಗೂ ಅಯೋಗ್ಯರಾದ ನಮಗೂ ಬಹು ಪ್ರೀತಿಯೊಡನೆ ದಯಪಾಲಿಸುವ ವರಗಳಿಗಾಗಿ ಪೂರ್ಣ ಹೃದಯದಿಂದಲೂ ದೀನಭಾವದಿಂದಲೂ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಉಂಟು ಮಾಡಿ ಸಾಕಿ ಸಲಹಿದ್ದಕ್ಕಾಗಿಯೂ, ನಮ್ಮ ಬಾಳಿನ ಸುಖ ದುಃಖಗಳಲ್ಲಿ ಕಾಲೋಚಿತ ಸಹಾಯವನ್ನು ಅನುಗ್ರಹಿಸಿದ್ದಕ್ಕಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ಮುಖ್ಯವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಉಂಟಾದ ಲೋಕ ರಕ್ಷಣೆಯಲ್ಲಿ ತೋರಿ ಬಂದ ನಿನ್ನ ಅಮೂಲ್ಯ ಪ್ರೀತಿಗಾಗಿಯೂ, ನೀನು ಅನುಗ್ರಹಿಸಿದ ಕೃಪಾ ಸಾಧನಗಳಿಗಾಗಿಯೂ, ಪ್ರಭಾವದ ನಿರೀಕ್ಷೆಗಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ನೀನು ಮಾಡಿದ ಉಪಕಾರಗಳನ್ನೆಲ್ಲ ನಾವು ತಕ್ಕ ಹಾಗೆ ನೆನೆಸಿ ಕೃತಜ್ಞರಾಗಿದ್ದು, ಮಾತಿನಿಂದ ಮಾತ್ರವಲ್ಲದೆ ಬಾಳಿನಿಂದಲೂ ನಿನ್ನನ್ನು ಸ್ತೋತ್ರ ಮಾಡುವಂತೆ ಅನುಗ್ರಹಿಸು. ನಾವು ನಮ್ಮ ದೇಹಾತ್ಮಗಳನ್ನು ನಿನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡು ನಮ್ಮ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ನಿನ್ನ ಮುಂದೆ ನಡೆದುಕೊಳ್ಳುವಂತೆ ದಯಮಾಡಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಿನ್ನೊಂದಿಗೂ ಪವಿತ್ರಾತ್ಮನೊಂದಿಗೂ ಕೂಡಿರುವ ಆತನಿಗೆ ಸದಾ ಕಾಲವು ಮಾನ ಪ್ರಭಾವಗಳಿರಲಿ. ಆಮೆನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ನಮ್ಮ ದೇವರೇ, ನಾವು ಈ ಸಮಯದಲ್ಲಿ ಒಂದಾಗಿ ಸೇರಿ ನಮ್ಮ ಹುದುವಾದ ವಿಜ್ಞಾಪನೆಗಳನ್ನು ನಿನಗೆ ಸಲ್ಲಿಸುವಂತೆ ನೀನು ಕೃಪೆಯನ್ನು ಅನುಗ್ರಹಿಸಿದೆ. ಇಬ್ಬರು ಮೂವರು ನಿನ್ನ ಹೆಸರಿನಲ್ಲಿ ಕೂಡಿ ಬರುವಾಗೆಲ್ಲ ಅವರ ವಿಜ್ಞಾಪನೆಗಳನ್ನು ಕೇಳಿ ಅವರ ಮೊರೆಯನ್ನು ಆಲಿಸುವುದಾಗಿ ಅಭಯ ಕೊಟ್ಟಿದ್ದೆ. ಕರ್ತನೇ, ನಿನ್ನ ದಾಸರಾದ ನಮ್ಮ
ಆಶೆಗಳನ್ನು ವಿಜ್ಞಾಪನೆಗಳನ್ನು ನಮ್ಮ ಪರಮಹಿತಕ್ಕೆ ತಕ್ಕಂತೆ ನೆರವೇರಿಸಿ ಈ ಲೋಕದಲ್ಲಿ ನಿನ್ನ ಸತ್ಯದ ತಿಳುವಳಿಕೆಯನ್ನು ಮುಂದಣ ಲೋಕದಲ್ಲಿ ನಿತ್ಯ ಜೀವವನ್ನು ದಯಪಾಲಿಸು. ಆಮೆನ್. ಒಂದು 148ನೆಯ ಸಂಗೀತವನ್ನು ನಾವು ಹಾಡೋಣ. ಪ್ರಭು ನಿನ್ನ ವೇದ ಹರಿಸುತ್ತೆ ಖೇದ, ತೋರಿಸುತ್ತೆ ಕಾಂತಿ, ಕೊಡುತ್ತೆ ಸುಶಾಂತಿ. ಮೊದಲಿನ 4 ಚರಣಗಳನ್ನು ನಾವು ಹಾಡೋಣ. ಇದಾದ ಮೇಲೆ ಹಳೆ ಒಡಂಬಡಿಕೆಯಿಂದ ವೇದ ಪಾರಾಯಣ ನಡೆಸಲಾಗುತ್ತದೆ. ಇಂದು ಮುಂಜಾನೆಯ ಆರಾಧನೆಗಾಗಿ ನೇಮಕವಾದ ವೇದವಾಕ್ಯವು ಹಳೆಯ ಒಡಂಬಡಿಕೆಯಲ್ಲಿ ಯೆಹೋಶುವ ಬರೆದ ಗ್ರಂಥ 1ನೇ ವಚನದಿಂದ 1ನೇ ಅಧ್ಯಾಯ 1ನೇ ವಚನದಿಂದ 9ನೇ ವಚನದವರೆಗೆ. ಯೆಹೋಶುವನು ಬರೆದ ಗ್ರಂಥ 1ನೇ ಅಧ್ಯಾಯ 1ನೇ ವಚನದಿಂದ 9ನೇ ವಚನದವರೆಗೆ ದೇವರ ವಾಕ್ಯವನ್ನು ಕೇಳೋಣ. ಕಾನಾನ್ ದೇಶವು ಇಸ್ರಾಯೇಲ್ಯರಿಗೆ ವಶವಾದದ್ದು. ಹೊಳೆ ದಾಟುವುದಕ್ಕೆ ಸನ್ನದ್ಧರಾಗಬೇಕೆಂಬ ಅಪ್ಪಣೆ. ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ನೂನನ ಮಗ ಯೆಹೋಶುವನಿಗೆ, ನನ್ನ ಸೇವಕನಾದ ಮೋಶೆ ಸತ್ತನು. ನೀನು ಈಗ ಎದ್ದು ಸಮಸ್ತ ಪ್ರಜಾಸಹಿತವಾಗಿ ಈ ಯೋರ್ದನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲ್ಯರಿಗೆ ಕೊಡುವ ದೇಶಕ್ಕೆ ಹೋಗು. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ಅರಣ್ಯವು, ಈ ಲೆಬನೋನ್ ಪರ್ವತವು ಮೊದಲುಗೊಂಡು ಯುಫ್ರೆಟಿಸ್ ಮಹಾನದಿಯವರೆಗಿನ ಹಿತ್ತಿಯರ ದೇಶವೆಲ್ಲ ನಿಮ್ಮದಾಗುವುದು. ನಿಮ್ಮ ಸೀಮೆಯು ಪಶ್ಚಿಮ ದಿಕ್ಕಿನ ಮಹಾಸಾಗರದವರೆಗೆ ವಿಸ್ತರಿಸಿಕೊಳ್ಳುವುದು. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆಯೇ ನಿನ್ನ ಸಂಗಡಲೂ ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನ ಮಾಡಿಸಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು.
ಪೂರ್ಣ ಧೈರ್ಯದಿಂದ ತಿಂದಿರೋ, ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಹಗಲಿರಲು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು ಎಂಬುದೇ. ದಾವೀದನ ಕೀರ್ತನೆಗಳಲ್ಲಿ 18ನೇ ಕೀರ್ತನೆಯಿಂದ ಕೆಲವಾರು ವಚನಗಳನ್ನು ನಾವು ಓದಿಕೊಳ್ಳೋಣ. ಕೀರ್ತನೆ 18. ನನ್ನ ಬಲವಾಗಿರುವ ಯೆಹೋವನೇ, ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ. ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯ ಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆಯ ಕೊಂಬು, ನನ್ನ ದುರ್ಗವೂ ಆಗಿದ್ದಾನೆ. ಯೆಹೋವನು ಸ್ತೋತ್ರಕ್ಕೆ ಅರ್ಹನು. ಆತನಿಗೆ ನಾನು ಮೊರೆಯಿಡಲು ಆತನು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ. ಮೃತ್ಯುಪಾಶಗಳು ನನಗೆ ಸುತ್ತಿಕೊಂಡವು, ನಾಶ ಪ್ರವಾಹವು ನನ್ನನ್ನು ನಡಗಿಸಿತು. ಪಾತಾಳ ಪಾಶಗಳು ನನ್ನನ್ನು ಆವರಿಸಿಕೊಂಡವು, ಮರಣಕರವಾದ ಉರುಳುಗಳು ನನ್ನೆದುರಿನಲ್ಲಿದ್ದವು. ಅಂತಹ ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ನನ್ನ ದೇವರನ್ನು ಪ್ರಾರ್ಥಿಸಿದೆನು. ಆತನು ತನ್ನ ಮಂದಿರದಲ್ಲಿ ನನ್ನ ಶಬ್ದವನ್ನು ಕೇಳಿದನು, ನನ್ನ ಕೂಗು ಆತನ ಸನ್ನಿಧಿಗೆ ಕೇಳಿಸಿತು. 20ನೇ ವಚನದಿಂದ 30 ವಚನ. ಯೆಹೋವನು ನನ್ನ ನೀತಿಗೆ ಸರಿಯಾಗಿ ಮೇಲು ಮಾಡಿ ನನ್ನ ಕೈಗಳ ಶುದ್ಧತ್ವಕ್ಕೆ ತಕ್ಕಂತೆ ಪ್ರತಿಫಲ ಕೊಟ್ಟನು. ಯೆಹೋವನ ಮಾರ್ಗವನ್ನೇ ಅನುಸರಿಸಿದನಲ್ಲ, ನನ್ನ ದೇವರನ್ನು ಬಿಟ್ಟು ದುಷ್ಟನಾಗಲಿಲ್ಲವಲ್ಲ. ನಾನು ಆತನ ಆಜ್ಞೆಗಳನ್ನು ಯಾವಾಗಲೂ ನನ್ನ ಎದುರಿನಲ್ಲಿ ಇಟ್ಟುಕೊಂಡೆನು, ಆತನ ವಿಧಿಗಳನ್ನು ಅಲಕ್ಷ್ಯ ಮಾಡಲೇ ಇಲ್ಲ. ನಾನು ಆತನ ದೃಷ್ಟಿಯಲ್ಲಿ ನಿರ್ದೋಷಿಯು, ಪಾಪದಲ್ಲಿ ಬೀಳದಂತೆ ಜಾಗರೂಕತೆಯಿಂದ ನಡೆದುಕೊಂಡೆನು. ಆದುದರಿಂದ ನಾನು ನೀತಿವಂತನು, ನಿರಪರಾಧಿಯು ಎಂದು ನೋಡಿ ಯೆಹೋವನು ತಕ್ಕ ಪ್ರತಿಫಲವನ್ನು ಕೊಟ್ಟನು. ನೀನು ಕೃಪೆಯುಳ್ಳವನಿಗೆ ಕೃಪಾವಂತನು, ದೋಷವಿಲ್ಲದವನಿಗೆ ನಿರ್ದೋಷಿಯು, ಶುದ್ಧನಿಗೆ ಪರಿಶುದ್ಧನು, ಮೂರ್ಖನಿಗೆ ವಕ್ರನೂ ಆಗಿರುವನು. ದೀನರನ್ನು ಉದ್ಧರಿಸುವವನು, ಹಮ್ಮಿನ ಕಣ್ಣುಳ್ಳವರನ್ನು ತಗ್ಗಿಸಿ ಬಿಡುವವನು ನೀನಲ್ಲವೋ. ನೀನೇ ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ. ನನ್ನ ದೇವರಾದ ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಪರಿಹರಿಸುವವನು. ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳುವೆನು. ನನ್ನ ದೇವರ ಸಹಾಯದಿಂದ ಪ್ರಾಕಾರವನ್ನು ಹಾರುವೆನು. ದೇವರ ಮಾರ್ಗವು ಯಾವ ದೋಷವೂ ಇಲ್ಲ. ಯೆಹೋವನ ವಚನವು ಶುದ್ಧವಾದದ್ದು. ಆತನು ಆಶ್ರಿತರೆಲ್ಲರಿಗೆ ಗುರಾಣಿಯಾಗಿದ್ದಾನೆ ಎಂಬುದು. ದಯವಿಟ್ಟು ಕುಳಿತುಕೊಳ್ಳಿ. ಈಗ ಪತ್ರಿಕಾ ಭಾಗದಿಂದ ನಾವು ವೇದ ಪಾರಾಯಣವನ್ನು ನಡೆಸೋಣ. ಈ ಪವಿತ್ರ ದಿನದ ಪತ್ರಿಕಾ ಪಾರಾಯಣಕ್ಕಾಗಿ ನೇಮಕವಾದ ಸತ್ಯವೇದ ಭಾಗವು 2 ಕೊರಿಂಥ 6ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನದ ತನಕ. 2 ಕೊರಿಂಥ 6ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನದ ತನಕ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ನಾವು ಆತನೊಂದಿಗೆ ನಡೆಸುವವರಾಗಿದ್ದು ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇವೆ. ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದೆನು,
ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದೆನು ಎಂದು ದೇವರು ಹೇಳುತ್ತಾನಲ್ಲ. ಈಗಲೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ. ನಿಂದೆಗೆ ಅವಕಾಶ ಕೊಡದೆ ಎಲ್ಲ ಸಂತತಿಗಳಲ್ಲಿ ದೇವರ ಸೇವಕರೆಂದು ನಮ್ಮನ್ನು ಸಮ್ಮತರಾಗ ಮಾಡಿಕೊಳ್ಳುತ್ತೇವೆ. ನಾವು ಸಂಕಟಗಳಲ್ಲಿಯೂ, ಕೊರತೆಗಳಲ್ಲಿಯೂ, ಇಕ್ಕಟ್ಟುಗಳಲ್ಲಿಯೂ, ಪೆಟ್ಟುಗಳಲ್ಲಿಯೂ, ಸೆರೆಮನೆಗಳಲ್ಲಿಯೂ, ಕಲಹಗಳಲ್ಲಿಯೂ, ಕಷ್ಟಕರವಾದ ಕೆಲಸಗಳಲ್ಲಿಯೂ, ನಿದ್ದೆಗೇಡುಗಳಲ್ಲಿಯೂ, ಉಪವಾಸಗಳಲ್ಲಿಯೂ ಬಹು ತಾಳ್ಮೆಯನ್ನು ತೋರಿಸುತ್ತೇವೆ. ಶುದ್ಧ ಮನಸ್ಸು, ಜ್ಞಾನ, ದೀರ್ಘಶಾಂತಿ, ದಯೆ, ಪವಿತ್ರಾತ್ಮ, ಕಪಟವಿಲ್ಲದ ಪ್ರೀತಿ, ಸತ್ಯ ವಾಕ್ಯ, ದೇವರ ಮಹತ್ವ ಇವುಗಳಿಂದ ಕೂಡಿದವರಾಗಿದ್ದೇವೆ. ಎಡಬಲಗೈಗಳಲ್ಲಿ ನೀತಿ ಎಂಬ ಆಯುಧಗಳನ್ನು ಧರಿಸಿಕೊಂಡವರು, ಮಾನ, ಅಪಮಾನ, ಕೀರ್ತಿ, ಅಪಕೀರ್ತಿಗಳನ್ನು ಹೊಂದಿದವರು ಆಗಿದ್ದೇವೆ. ಮೋಸಗಾರರೆನಿಸಿಕೊಂಡರೂ ಸತ್ಯವಂತರು, ಅಜ್ಞಾತರೆನಿಸಿಕೊಂಡರೂ ವಿಜ್ಞಾತರು, ಸಾಯುವವರಾಗಿ ತೋರಿದರೂ ಬದುಕುವವರು ಆಗಿದ್ದೇವೆ. ಶಿಕ್ಷೆ ಹೊಂದುವವರಾಗಿದ್ದರೂ ಕೊಲ್ಲಲ್ಪಡದವರು, ದುಃಖ ಪಡುವವರಾಗಿದ್ದರೂ ಯಾವಾಗಲೂ ಸಂತೋಷ ಪಡುವವರು, ಬಡವರಾಗಿದ್ದರೂ ಅನೇಕರಿಗೆ ಐಶ್ವರ್ಯವನ್ನುಂಟು ಮಾಡುವವರು, ಏನೂ ಇಲ್ಲದವರಾಗಿದ್ದರೂ ಎಲ್ಲ ಇದ್ದವರು ಆಗಿದ್ದೇವೆ ಎಂಬುದೇ. ಈಗ ಸುವಾರ್ಥ ಭಾಗದಿಂದ ವೇದ ಪಾರಾಯಣವನ್ನು ಆಲಿಸೋಣ. ನಾವೆಲ್ಲರೂ ಎದ್ದು ನಿಂತುಕೊಂಡು ವೇದ ಪಾರಾಯಣವನ್ನು ಆಲಿಸೋಣ. ಪವಿತ್ರ ಸಭದಿನದಲ್ಲಿ ಸುವಾರ್ಥ ಪಾರಾಯಣಕ್ಕಾಗಿ ಆರಿಸಿಕೊಂಡ ಸತ್ಯವೇದ ವಾಕ್ಯವು ಶ್ರೀ ಮಾರ್ಕು ಬರೆದ ಸುವಾರ್ತೆ ಅಧ್ಯಾಯ 6 ವಚನಗಳು 7ರಿಂದ 17 ವಚನಗಳು. ಗಾಸ್ಪೆಲ್ ಅಕಾರ್ಡಿಂಗ್ ಟು ಸೇಂಟ್ ಮಾರ್ಕ್ ಚಾಪ್ಟರ್ 6 ವರ್ಸಸ್ 7 to 13. ಈಗ ದೇವರ ವಾಕ್ಯವನ್ನು ಕೇಳೋಣ. ಯೇಸು 12 ಮಂದಿ ಶಿಷ್ಯರನ್ನು ಸುವಾರ್ಥ ಸಾರುವುದಕ್ಕೆ ಕಳಿಸಿತು. ಆತನು ಹಳ್ಳಿಗಳನ್ನು ಸುತ್ತಿಕೊಂಡು ಉಪದೇಶ ಮಾಡುತ್ತಾ ಬಂದನು ಮತ್ತು 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರನ್ನು ಇಬ್ಬರಿಬ್ಬರಾಗಿ ಕಳಿಸಲು ಆರಂಭಿಸಿದನು. ಕಳಿಸುವಾಗ ಅವರಿಗೆ ದೆವ್ವಗಳ ಮೇಲೆ ಅಧಿಕಾರ ಕೊಟ್ಟು, ಕೋಲು ಹೊರತು ದಾರಿಗೆ ಏನೂ ತಕ್ಕೊಂಡು ಹೋಗಬೇಡಿರಿ, ಬುತ್ತಿ, ಹಸಿವೆ, ಹಮ್ಮಣಿಯಲ್ಲಿ ದುಡ್ಡು ಬೇಡ, ಕರಗಳನ್ನು ಮೆಟ್ಟಿಕೊಳ್ಳಬಹುದು, 2 ಅಂಗಿಗಳನ್ನು ತೊಟ್ಟಿಕೊಳ್ಳಬೇಡಿರಿ ಎಂದು ಅಪ್ಪಣೆ ಕೊಟ್ಟನು. ಇದಲ್ಲದೆ ಆತನವರಿಗೆ, ನೀವು ಎಲ್ಲಿಯಾದರೂ ಬಂದು ಮನೆಯಲ್ಲಿ ಇಳುಕೊಂಡಾಗ ಆ ಸ್ಥಳದಿಂದ ಹೊರಡುವ ತನಕ ಅಲ್ಲೇ ಇರಿ, ಮತ್ತು ಯಾವ ಸ್ಥಳದವರಾದರೂ ನಿಮ್ಮನ್ನು ಸೇರಿಸಿಕೊಳ್ಳದೆಯೂ ನೀವು ಹೇಳುವುದನ್ನು ಕೇಳದೇ ಹೋದರೆ ಆ ಸ್ಥಳದಿಂದ ಹೊರಟು ಹೋಗುವಾಗ ನಿಮ್ಮ ಕಾಲಿಗೆ ಹತ್ತಿದ ಧೂಳನ್ನು ಜಾಡಿಸಿಬಿಡಿರಿ, ಅದು ಅವರಿಗೆ ಸಾಕ್ಷಿಯಾಗಿರಲಿ ಎಂದು ಹೇಳಿದನು. ಅವರು ಹೊರಟು ಹೋಗಿ ಜನರಿಗೆ ದೇವರ ಕಡೆಗೆ ತಿಳುಕೊಳ್ಳಬೇಕೆಂದು ಸಾರಿ ಅನೇಕ ದೆವ್ವಗಳನ್ನು ಬಿಡಿಸಿ ಅನೇಕ ರೋಗಿಗಳಿಗೆ ಎಣ್ಣೆ ಹಚ್ಚಿ ವಾಸಿ ಮಾಡಿದರು ಎಂಬುದೇ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಪುನರ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ.
ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡಬೇಕೆಂದು ನಮ್ಮ ಪ್ರಭು ಆಜ್ಞಾಪಿಸಿರುವುದರಿಂದ ಸ್ವಲ್ಪ ಸಮಯ ನಾವು ಪರಾರ್ಥ ಪ್ರಾರ್ಥನೆಯಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋಣ. ಮೇಲಿನಿಂದ ಬರುವ ಸಮಾಧಾನಕ್ಕಾಗಿಯೂ ನಮ್ಮ ಆತ್ಮಗಳ ರಕ್ಷಣೆಗಾಗಿಯೂ ಕರ್ತನನ್ನು ಬೇಡಿಕೊಳ್ಳೋಣ. ಕರ್ತನೆ ಕರುಣಿಸು. ಸಮಸ್ತ ಲೋಕದ ಸಮಾಧಾನಕ್ಕಾಗಿಯೂ, ದೇವರ ಪವಿತ್ರ ಸಭೆಯ ಕ್ಷೇಮಕ್ಕಾಗಿಯೂ, ಎಲ್ಲ ಕ್ರೈಸ್ತರ ಐಕ್ಯಕ್ಕಾಗಿಯೂ ಕರ್ತನನ್ನು ಬೇಡಿಕೊಳ್ಳೋಣ. ಕರ್ತನೆ ಕರುಣಿಸು. ನಮ್ಮ ಸಭಾಧ್ಯಕ್ಷರು, ಇದರೆಲ್ಲ ದೇವರ ಸೇವಕರು, ಮುಖ್ಯವಾಗಿ ನಮ್ಮ ಮೋಸ್ಟ್ ರೆವರೆಂಡ್ ಧರ್ಮರಾಜ್ ರಸಾಲನೆಂಬ ನಮ್ಮ ಮಹಾಧ್ಯಕ್ಷರು, ದ ರೈಟ್ ರೆವರೆಂಡ್ ರವಿಕುಮಾರ್ ಜಿ ನಿರಂಜನ್ ಎಂಬ ನಮ್ಮ ಅಧ್ಯಕ್ಷರು, ಉತ್ತರ ಭಾರತ ಸಭೆಯ ಮಹಾಧ್ಯಕ್ಷರು, ಮಾರ್ತುಮಾ ಸಭೆಯ ಮೆಟ್ರೋಪಾಲಿಟನ್ ಧೈರ್ಯದಿಂದಲೂ ಶುದ್ಧ ಮನಸ್ಸಾಕ್ಷಿಯಿಂದಲೂ ತಮ್ಮ ಸೇವೆಯನ್ನು ನೆರವೇರಿಸುವಂತೆ ಇವರಿಗಾಗಿ ಕರ್ತನನ್ನು ಬೇಡಿಕೊಳ್ಳೋಣ. ನಮ್ಮ ರಾಷ್ಟ್ರಪತಿಯವರಿಗಾಗಿಯೂ, ಪ್ರಧಾನಮಂತ್ರಿಯವರಿಗಾಗಿಯೂ, ರಾಜ್ಯಪಾಲರಿಗಾಗಿಯೂ, ಮುಖ್ಯಮಂತ್ರಿಯವರಿಗಾಗಿಯೂ, ಸರ್ಕಾರದಲ್ಲಿ ಸೇವೆ ಸಲ್ಲಿಸುತ್ತಿರುವವರೆಲ್ಲರಿಗಾಗಿಯೂ ಕರ್ತನನ್ನು ಬೇಡಿಕೊಳ್ಳೋಣ. ಕರ್ತನೆ ಕರುಣಿಸು. ರೋಗದಲ್ಲಿರುವವರು, ಕಷ್ಟದಲ್ಲಿರುವವರು, ದುಃಖ ಪಡುವವರು, ಸಾಯುವ ಸ್ಥಿತಿಯಲ್ಲಿರುವವರು, ಇವರಿಗಾಗಿ ಕರ್ತನನ್ನು ಬೇಡಿಕೊಳ್ಳೋಣ. ಬಡವರು, ಹೊಟ್ಟೆಗಿಲ್ಲದವರು, ಅನಾಥರು, ವಿಧವೆಯರು, ಹಿಂಸೆಗೆ ಗುರಿಯಾದವರು, ಇವರಿಗಾಗಿ ಕರ್ತನನ್ನು ಬೇಡಿಕೊಳ್ಳೋಣ. ನಮ್ಮನ್ನು ಕತ್ತಲೆ ಒಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ನಾವು ಪ್ರಚಾರ ಮಾಡುವವರಾಗುವಂತೆ ನಮಗಾಗಿಯೂ, ಕ್ರಿಸ್ತನ ಹೆಸರನ್ನು ಹೇಳಿಕೊಳ್ಳುವವರೆಲ್ಲರಿಗಾಗಿಯೂ ಕರ್ತನನ್ನು ಬೇಡಿಕೊಳ್ಳೋಣ. ಕರ್ತನೆ ಕರುಣಿಸು. ಇಹದಲ್ಲಿ ಕರ್ತನ ಸೇವೆ ಮಾಡಿ ಈಗ ವಿಶ್ರಾಂತಿಯಲ್ಲಿರುವ ದೇವರ ಸೇವಕರೆಲ್ಲರಿಗೋಸ್ಕರ ಆತನನ್ನು ಕೊಂಡಾಡುತ್ತಾ ನಾವು ಅವರೊಂದಿಗೆ ಸೇರಿ ಆತನ ಶಾಶ್ವತ ಸೌಭಾಗ್ಯದಲ್ಲಿ ಪಾಲುಗಾರರಾಗುವಂತೆ ಕರ್ತನನ್ನು ಬೇಡಿಕೊಳ್ಳೋಣ. ಕರ್ತನೆ ಕರುಣಿಸು. ಸ್ವಲ್ಪ ಸಮಯ ಮೌನವಾಗಿದ್ದು ನಮ್ಮ ಹೃದಯದಲ್ಲಿರುವ ಭಾರಗಳನ್ನು, ವಿಜ್ಞಾಪನೆಗಳನ್ನು, ನಮ್ಮ ಪ್ರಿಯರ ಸಂಕಟಗಳನ್ನು, ನೋವುಗಳನ್ನು, ನಮಗೋಸ್ಕರ ಪ್ರಾರ್ಥನೆ ಮಾಡಿದೆ ಎಂಬುದಾಗಿ ಕೇಳಿಕೊಂಡವರ ಬೇಡಿಕೆಗಳನ್ನು ಮೌನವಾಗಿಯೇ ನಮ್ಮ ಮನಸ್ಸಿನಲ್ಲಿ ಅವರೆಲ್ಲರನ್ನ ನೆನಪು ಮಾಡಿಕೊಂಡು ಒಂದು ಕ್ಷಣ ದೇವರಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ನಿತ್ಯ ದೇವರೇ, ಇಡೀ ಕ್ರೈಸ್ತ ಸಭೆಯು ನಿನ್ನ ಆತ್ಮನಿಂದ ನಡೆಸಿಕೊಂಡು ಪ್ರತಿಷ್ಠಿತವಾಗುವುದು. ನಿನ್ನ ಸಭೆಯಲ್ಲಿರುವ ನಾನಾ ಥರದ ಮನುಷ್ಯರಿಗೋಸ್ಕರ ನಮ್ಮ ಹೃದಯದಲ್ಲಿರುವ ಎಲ್ಲ ಭಾರಗಳನ್ನು ನಿನ್ನ ಮುಂದೆ ಹಾಕುತ್ತಾ, ನಮ್ಮ ಪ್ರಿಯರಿಗೋಸ್ಕರ ನಾವು ನಿನ್ನ ಸನ್ನಿಧಿಯಲ್ಲಿ ಮಾಡಿರುವ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು ನೀನು ಲಾಲಿಸಿ, ಅದರಲ್ಲಿ ಪ್ರತಿಯೊಬ್ಬ ಸದಸ್ಯರು ತನ್ನ ವೃತ್ತಿಯಲ್ಲಿಯೂ, ಸೇವಾ ವರ್ಗದಲ್ಲಿಯೂ ನಿನಗೆ ಯಥಾರ್ಥ ಮನಸ್ಸಿನಿಂದ, ಭಕ್ತಿ ಭಾವದಿಂದ ಸೇವೆ ಮಾಡಬೇಕೆಂದು ದಯಪಾಲಿಸು. ಅದೇ ರೀತಿಯಾಗಿ ಕರ್ತನೆ, ನಮ್ಮ ಸುತ್ತಲೂ ಶರವೇಗದಲ್ಲಿ ಹಬ್ಬುತ್ತಿರುವ ಕೊರೋನಾ ಎಂಬ ಸೋಂಕು, ಅದರ ಭಯ ಭೀತಿ ನಮ್ಮಿಂದ ತೊಲಗಿಸು. ಜಾಗರೂಕರಾಗಿ ನಮ್ಮ ಜೀವನವನ್ನು ನಾವು ಮಾಡಿಕೊಳ್ಳಲೇಬೇಕಾದ ಅನಿವಾರ್ಯತೆಯಲ್ಲಿದ್ದೇವೆ ಎಂಬುದನ್ನು ತಿಳಿದುಕೊಂಡು ನಾವೆಲ್ಲರೂ ಕರ್ತನೆ, ಸರ್ಕಾರ ನಮಗೆ ಕೊಡುವ ಕಾಲಕ್ಕೆ ಕೊಡುವ ನಿಯಮಗಳನ್ನು ಪಾಲಿಸಿ ನಮ್ಮನ್ನು, ನಮ್ಮ ಸುತ್ತಲಿರುವವರನ್ನು ಸುರಕ್ಷಿತವಾಗಿ ಮುನ್ನಡೆಸುವಲ್ಲಿ ನಮ್ಮ ಪಾತ್ರವನ್ನು ನಿಷ್ಠೆಯಿಂದ ಮಾಡುವಂತೆ ನಮಗೆ ಅನುಗ್ರಹಿಸಿ. ನಮ್ಮ ಜೀವ ಸಂರಕ್ಷಣೆಗೋಸ್ಕರ ದುಡಿಯುತ್ತಿರುವೆಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಈ ಸೋಂಕಿನೊಂದಿಗೆ ಪ್ರತಿದಿನವೂ, ಸೋಂಕು ತಗುಲಿದ ರೋಗಿಗಳೊಂದಿಗೆ ಪ್ರತಿದಿನವೂ ಕರ್ತನೆ ಇದ್ದುಕೊಂಡು ಸೇವೆ ಮಾಡುತ್ತಿರುವಂಥ ವೈದ್ಯಕೀಯ ಸಂಘ ಸಂಸ್ಥೆಗಳನ್ನು ಆಶೀರ್ವಾದ ಮಾಡು. ನಮ್ಮ ಸರ್ಕಾರದವರು ಕೈಗೆತ್ತಿಕೊಳ್ಳುವ ಎಲ್ಲ ಕಾರ್ಯಕ್ರಮಗಳು ಸಾಮಾನ್ಯ ಮನುಷ್ಯನವರೆಗೂ ಅವು ತಲುಪಿ ನ್ಯಾಯ ದೊರಕುವಂತಾಗಲಿ. ರೋಗಿಗಳಾದವರು ಸ್ವಸ್ಥರಾಗಲಿ. ರೋಗಿಗಳಿಗೋಸ್ಕರ ಚಿಂತೆ ಮಾಡುತ್ತಿರುವವರ ಚಿಂತೆ ಪರಿಹಾರವಾಗಿ ಅವರ ಮನಸ್ಸು ನಿರಾಳವಾಗಲಿ.
ನಮಗೋಸ್ಕರ ರಾತ್ರಿ ಹಗಲು ದುಡಿಯುತ್ತಿರುವ ಘನ ಸರ್ಕಾರಗಳನ್ನು, ಅದರಲ್ಲಿ ಸೇವೆ ಸಲ್ಲಿಸುತ್ತಿರುವ ಎಲ್ಲರನ್ನು ನಾವು ಸನ್ನಿಧಾನದಲ್ಲಿ ಪ್ರಾರ್ಥಿಸುತ್ತೇವೆ. ಪೊಲೀಸರಾಗಿರ್ಬೋದು, ಸೈನಿಕರಾಗಿರ್ಬೋದು, ಪೌರ ಕಾರ್ಮಿಕರಾಗಿರ್ಬೋದು, ಕತ್ತೆ ವೈದ್ಯಕೀಯ ಅಥವಾ ಆರೋಗ್ಯ ಸಂಸ್ಥೆಯಲ್ಲಿರುವ ಎಲ್ಲರಾಗಿರ್ಬೋದು, ಪ್ರತಿಯೊಬ್ಬೊಬ್ಬರನ್ನು ಕರುಣಿಸಿ ಅವರಿಗೆ ಯಾವ ಸೋಂಕು ತಗಲದ ಹಾಗೆ ನಿನ್ನ ಸಂರಕ್ಷಣೆಯಲ್ಲಿ ಅವರನ್ನು ಮುನ್ನಡೆಸು. ನಮ್ಮ ಸಭೆಯನ್ನು ಆಶೀರ್ವಾದ ಮಾಡು. ಸಭೆಯ ಪ್ರತಿಯೊಂದೊಂದು ಕುಟುಂಬಗಳನ್ನು ದೇವರೇ ಹೆಸರಾಗಿ ನಿನ್ನ ಸನ್ನಿಧಾನದಲ್ಲಿ ನೆನಪು ಮಾಡಿಕೊಳ್ಳುತ್ತೇನೆ. ನಾವು ತಲೆಬಾಗಿ ನಮ್ಮ ಪ್ರಿಯರೆಲ್ಲರಿಗೋಸ್ಕರ ಪ್ರಾರ್ಥಿಸಿದ್ದೇವೆ. ನೀನು ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿದ್ದೆ. ಸಕಾಲ ಸಮಯದಲ್ಲಿ ನಮಗೆ ಸುರುತ್ತವನ್ನು ಕೊಟ್ಟು ನಮ್ಮ ಸಭೆಯನ್ನು, ನಮ್ಮ ಎಲ್ಲ ಸಮುದಾಯಗಳನ್ನು, ಎಲ್ಲ ನಿನ್ನ ಮಕ್ಕಳನ್ನು, ವಿಶ್ವದಲ್ಲೆಲ್ಲ ಇರುವಂಥ ನಿನ್ನ ಪ್ರಿಯರನ್ನು ಕರುಣಿಸಿ ಆಶೀರ್ವದಿಸಲು ಇಂದಿನ ಈ ಆರಾಧನೆಯಲ್ಲಿ ನಿನಗೆ ಮಹಿಮೆ ಉಂಟಾಗುವಂತೆ ನಡೆಸಲು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇಲೆ. ಈಗ ಪ್ರಕಟಣೆಗಳನ್ನು ನಾವು ಹೇಳೋಣ. ಸಭಾ ಪ್ರಕಟಣೆಗಳು. ಈ ವಾರ ಸಭೆಯವರಿಗೆ ತಿಳಿಸಬೇಕಾದ ಸಭಾ ವಿಷಯಗಳು. ನಾವು ಈಗಾಗಲೇ ಕಳೆದ ವಾರಗಳಲ್ಲಿ ತಿಳಿಸಿರುವಂತೆ ಶನಿವಾರ ಬೆಳಗಿನ ಆರಾಧನೆ ಹೊರತುಪಡಿಸಿ ಉಳಿದಂತೆ ಎಲ್ಲ ರೀತಿಯ ಆತ್ಮೀಕ ಚಟುವಟಿಕೆಗಳು ಹಾಗೂ ಬೇತೇಲ್ ಮತ್ತು ಈ ದೇವಾಲಯದ ಸಂಜೆಯ ಆರಾಧನೆಗಳು ನಡೆಯುವುದಿಲ್ಲ. ಸಭಾ ಸದಸ್ಯರ ವೈಯಕ್ತಿಕ ಪ್ರಾರ್ಥನೆಗೆ ಅವಕಾಶವಿರುತ್ತದೆ. ಕೊರೋನಾ ಶಿವಮೊಗ್ಗ ನಗರದಲ್ಲಿಯೂ ಶರವೇಗದಲ್ಲಿ ವ್ಯಾಪಿಸುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಹಾಗೂ ಸ್ಥಳೀಯವಾಗಿ ಜಿಲ್ಲಾಡಳಿತ ಕಾಲಕಾಲಕ್ಕೆ ತೆಗೆದುಕೊಳ್ಳುತ್ತಿರುವ ನಿರ್ಧಾರದಿಂದ ಆರಾಧನೆಯಲ್ಲಿ ಬದಲಾವಣೆಗಳು ತರುವುದು ಅನಿವಾರ್ಯವಾದ ಪಕ್ಷದಲ್ಲಿ ಸಭಾಪಾಲಕರು ಅದಕ್ಕೆ ಹೊಂದಿಕೊಂಡಂತೆ ತೆಗೆದುಕೊಳ್ಳುವ ನಿರ್ಧಾರ ಹಾಗೂ ಸಲಹೆ ಸೂಚನೆಗಳನ್ನು ವಾಟ್ಸಪ್ನ ವಾಯ್ಸ್ ಮೆಸೇಜ್ನ ಮೂಲಕ ತಿಳಿಸಲಿದ್ದಾರೆ. ದಯವಿಟ್ಟು ಸಭೆಯವರು ನಮ್ಮೊಂದಿಗೆ ಹಾಗೂ ಸಭಾಪಾಲಕರೊಂದಿಗೆ ಸಹಕರಿಸಲು ತಮ್ಮನ್ನು ವಿನಂತಿಸುತ್ತೇನೆ. ಕಳೆದ ವಾರ ದೇವಾಲಯದಲ್ಲಿ ಸಂಗ್ರಹವಾದ ಕಾಣಿಕೆಯ ವಿವರಗಳು: ಆರಾಧನೆಯ ಕಾಣಿಕೆ 5,460 ರೂಪಾಯಿಗಳು, ಕೃತಜ್ಞತಾ ಕಾಣಿಕೆ 600 ರೂಪಾಯಿಗಳು, ಜನನ ದಿನದ ಕಾಣಿಕೆ 100 ರೂಪಾಯಿಗಳು, ದೇವಾಲಯದ ನಿರ್ವಹಣಾ ಕಾಣಿಕೆ 2,700 ರೂಪಾಯಿಗಳು, ಬಡವರ ನಿಧಿಗೆ ಬಂದ ಕಾಣಿಕೆ 1,000, ಮಕ್ಕಳ ವಿದ್ಯಾನಿಧಿಗೆ ಬಂದ ಕಾಣಿಕೆ 700 ರೂಪಾಯಿಗಳು. ಹೀಗೆ ಹೂಡಿಕೆಯಾದ ಒಟ್ಟು ಕಾಣಿಕೆ 10,560 ರೂಪಾಯಿಗಳು. ಕಳೆದ ವಾರ ಆಲಯದಲ್ಲಿ ಬೆಳಗಿನ ಒಂದೇ ಆರಾಧನೆ ನಡೆದಿರುತ್ತದೆ ಎಂಬುದನ್ನು ತಮ್ಮ ಗಮನಕ್ಕೆ ತರಬಯಸುತ್ತೇನೆ. ಕಳೆದ ವಾರ ವಿಶೇಷ ಕಾಣಿಕೆ ನೀಡಿದವರು 2 ಹೆಸರಿಲ್ಲದ ಲಕೋಟೆಗಳಿಂದ ಕೃತಜ್ಞತಾ ಕಾಣಿಕೆಯಾಗಿ 600 ರೂಪಾಯಿಗಳು ಬಂದಿರುತ್ತದೆ ಹಾಗೂ ಹೆಸರಿಲ್ಲದ ಇನ್ನೊಂದು ಲಕೋಟೆಯಿಂದ ಜನನ ದಿನದ ಕಾಣಿಕೆಯಾಗಿ 100 ರೂಪಾಯಿಗಳು ಬಂದಿರುತ್ತದೆ. 13/7/20 ದೇವಾಲಯದಲ್ಲಿ ನಡೆದ ಮದುವೆ ಆರಾಧನೆ ಕಾಣಿಕೆ 1,000 ರೂಪಾಯಿಗಳು. 17/7/20 ದೇವಾಲಯದಲ್ಲಿ ನಡೆದ ಶಿಶು ದೀಕ್ಷಾ ಸ್ನಾನದ ಕಾಣಿಕೆ 600 ರೂಪಾಯಿಗಳು. ಸಹೋದರರೊಬ್ಬರು ದಶಮಾಂಶ ಕಾಣಿಕೆಯಾಗಿ 2,800 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಕೃತಜ್ಞತಾ ಕಾಣಿಕೆಯಾಗಿ ಸ್ಯಾಮ್ಸನ್ ರವರು 500 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ ಹಾಗೂ ಹೆಸರಿಲ್ಲದ ಒಂದು ಲಕೋಟೆಯಿಂದ 100 ರೂಪಾಯಿಗಳ ಕೃತಜ್ಞತಾ ಕಾಣಿಕೆಯಾಗಿ ಬಂದಿರುತ್ತದೆ. ಹೀಗೆ ವಿಶೇಷ ಕಾಣಿಕೆ ನೀಡಿದವರಿಗೆ ಧನ್ಯವಾದಗಳು. ದೇವರ ಕೃಪೆಯಿಂದ ಈ ವಾರ ತಮ್ಮ ಜನನ ದಿನವನ್ನು ಆಚರಿಸಿಕೊಳ್ಳಲಿರುವವರು 19/7/20 ಅಮೂಲ್ಯ, 20/7/20 ಮೌಲಿ ಮೆಕ್ಮೋಹನ್, ಹರ್ಷಲತಾ, ಸಲೋಮಿ, ಸಿಂಚನ, ಗ್ಲಾಡ್ಸನ್ ಅಭಿಷೇಕ್. 21/7/20 ಪಿನಿಯಲ್ ದೇವಪ್ರಸಾದ್, ಎಂ ಪ್ರಮೋದ್, ದೀಪಕ್ ಕುಣ್ಮಿ, ಆಸ್ಟಿನ್ ಸುಹಾನ್ ಅಮ್ಮಣ್ಣ, ಸುಜಾತ. 22/7/20 ಚಾರ್ಲ್ಸ್ ಬೆಂಗೇರ, ಸಂಜಯ್ ಕುಮಾರ್. 23/7/20 ಜೈಪಾಲ್ ಡಿ,
ಕಾನ್ಸ್ಟೆಂಟ್ ಶೀಲರ್, ಜಾನ್ ಪಾಲ್, ಶ್ಯಾಮಲ ದಂಡಿ. 24/7/20 ಸುರತ್ನ ಭಾರತಿ, ದೇವಕುಮಾರ್, ಆಂಡ್ರಿಸ್ ಜೋನ್ಸ್, ಜಾರ್ಜ್ ಮೆಲ್ವಿನ್ ಮ್ಯಾಥ್ಯೂ, ಅಮೋಲ್ ಕರ್ಕಡ, ಹಾನು ಜ್ಞಾನಪ್ರಕಾಶ್. ಸಮುದಾಯ ಭವನದ ಪ್ರಕಟಣೆ. ಕಳೆದ ವಾರ ಸಂತ ಥಾಮಸ್ ಸಮುದಾಯ ಭವನದಲ್ಲಿ ಅರ್ಧ ದಿನದ ಒಂದು ಕಾರ್ಯಕ್ರಮ ನಡೆದಿರುತ್ತದೆ. ಮದುವೆಯ ಪ್ರಕಟಣೆ. ನಮ್ಮ ಸಭೆಯ ಸದಸ್ಯರಾದ ಶ್ರೀಯುತ ಸಂಜೀವ ಆರ್ ಕನಕರ್ ಅವರ ಮಗಳಾದ ಸಲೀನಾ ಆರ್ ಕನಕ ಎಂಬಾಕೆಗೂ ಬೆಂಗಳೂರಿನ CSI ರೈಸ್ ಮೆಮೋರಿಯಲ್ ಚರ್ಚ್ ಇದರ ಸದಸ್ಯರಾದ ಶ್ರೀಯುತ ಜಾನ್ ಪ್ರಕಾಶ್ ಅವರ ಮಗನಾದ ಸ್ಟೀಫನ್ ರಾಜ್ ಜೆ ಎಂಬಾತನಿಗೂ ಪರಿಶುದ್ಧ ವಿವಾಹವು ನಡೆಯುವುದೆಂದು ಪ್ರಕಟಿಸುತ್ತೇನೆ. ಇದು ಮೊದಲನೆಯ ಪ್ರಕಟಣೆಯಾಗಿರುತ್ತದೆ. ಇವರುಗಳು ಮದುವೆಯಾಗಬಾರದು ಎಂಬುದಕ್ಕೆ ನಿಮ್ಮಲ್ಲಿ ಯಾರಿಗಾದರೂ ನ್ಯಾಯಸಮ್ಮತವಾದ ಕಾರಣಗಳೇನಾದರೂ ತಿಳಿದಿದ್ದ ಪಕ್ಷದಲ್ಲಿ ಅಂಥವರು ತಕ್ಕ ಸಮಯದಲ್ಲಿ ಲಿಖಿತ ಮೂಲಕ ಸಭಾಪಾಲಕರಿಗೆ ತಿಳಿಸತಕ್ಕದ್ದು. ತದನಂತರ ಯಾರು ಕೂಡ ಇದಕ್ಕೆ ಅಡ್ಡಿಪಡಿಸಬಾರದು. ಮದುವೆ ಮೂಲಕ ಒಂದಾಗುವುದಕ್ಕೆ ನಿಶ್ಚಯಿಸಿಕೊಂಡ ಈ ಯವನಸ್ಥ ಮಕ್ಕಳಿಗೆ ದೇವರ ಕೃಪಾಶೀರ್ವಾದಗಳು ದೊರೆಯಲೆಂದು ಪ್ರಾರ್ಥಿಸುತ್ತೇನೆ. ವಿಶೇಷ ಪ್ರಕಟಣೆ. ಮುಂದಿನ ಭಾನುವಾರ ಅಂದರೆ ದಿನಾಂಕ 26/7/20 ಸಭಾಪಾಲಕರ ಭಾನುವಾರವೆಂದು ಆಚರಿಸಲು ಉತ್ತರ ಸಭಾ ಪ್ರಾಂತದ ಪೂಜ್ಯ ಬಿಷಪರಾದ ರೈಟ್ ರೆವರೆಂಡ್ RJ ನಿರಂಜನಯ್ಯನವರು ತಮ್ಮ ಸಭಾ ಪ್ರಾಂತದ ಸುತ್ತೋಲೆಯಲ್ಲಿ ಸೂಚಿಸಿರುತ್ತಾರೆ. ಅಲ್ಲದೆ ಮಿನಿಸ್ಟ್ರಿಯಲ್ ಎಂಡೋಮೆಂಟ್ ಫಂಡ್ಗಾಗಿ ಕಾಣಿಕೆಯ ಕವರ್ಸ್ ಅಥವಾ ಲಕೋಟೆಗಳನ್ನು ಕಳುಹಿಸಿರುತ್ತಾರೆ. ಆದ್ದರಿಂದ ದಯಮಾಡಿ ಸಭೆಯವರು ಕಾಣಿಕೆಯ ಡಬ್ಬಗಳ ಬಳಿ ಇಟ್ಟಿರುವ ಲಕೋಟೆಗಳನ್ನು ಪಡೆದು ಅವುಗಳನ್ನು ಮುಂದಿನ ದಿನದ ಆರಾಧನೆಯಂದು ದೇವರ ಮಹಿಮೆಗಾಗಿ ಅದನ್ನು ಸಮರ್ಪಿಸಲು ವಿನಂತಿಸುತ್ತೇನೆ. ನಾವು ಭಾನುವಾರದ ಬದಲಾಗಿ ದಿನಾಂಕ 25/7/20 ಶನಿವಾರದಂದು ಸಭಾಪಾಲಕರ ದಿನವನ್ನು ಆಚರಿಸುವ ಅನಿವಾರ್ಯತೆ ಇರುವುದರಿಂದ ಸಭೆಯವರು ಇದನ್ನು ಗಮನಿಸಲು ಕೋರುತ್ತೇನೆ ಹಾಗೂ ಸಹಕರಿಸಲು ವಿನಂತಿಸುತ್ತೇನೆ. ಸಭಾವಂತಿಗೆ ಪಾವತಿ. 2017-2020 ಸಭಾಪಾಲನಾ ಸಮಿತಿಯ ತ್ರೈಮಾಸಿಕ ಅವಧಿಯು ಬರುವ ಅಕ್ಟೋಬರ್ ತಿಂಗಳಲ್ಲಿ ಕೊನೆಗೊಳ್ಳಲಿದೆ. ಆದ್ದರಿಂದ ಅಕ್ಟೋಬರ್ ತಿಂಗಳಲ್ಲಿ ನಡೆಯುವ ಸಭಾಪಾಲನಾ ಸಮಿತಿಯ ತ್ರೈವಾರ್ಷಿಕ ಅಂದರೆ 2020-23 ಚುನಾವಣೆಗೆ ಸಿದ್ಧತೆ ಮಾಡಿಕೊಳ್ಳಬೇಕಾಗಿರುವುದರಿಂದ ಮತದಾರರ ಪಟ್ಟಿಯನ್ನು ತಯಾರಿಸಲು ಸಭಾವಂತಿಗೆಯ ಮಾನದಂಡವಾಗಿರುವುದರಿಂದ ಈ ಹಿನ್ನೆಲೆಯಲ್ಲಿ ಸಭೆಯರು ಸಭಾವಂತಿಗೆ ಪಾವತಿಸುವ ಮೂಲಕ ನಮ್ಮೊಂದಿಗೆ ಸಹಕರಿಸಲು ಕೋರುತ್ತೇನೆ. ಹೆಚ್ಚಿನ ವಿವರಗಳನ್ನು ಮುಂದಿನ ದಿನಗಳಲ್ಲಿ ತಮಗೆ ತಿಳಿಸಲಾಗುವುದು. ಸಭಾವಂತಿಗೆಯನ್ನು ವಾರದ ದಿನಗಳಲ್ಲಿ ಸಭಾಪಾಲಕರಲ್ಲಿ ನೀಡಬಹುದಾಗಿರುತ್ತದೆ. ಸದ್ಯದ ಪರಿಸ್ಥಿತಿಯಲ್ಲಿ ಮನೆ ಮನೆಗೆ ಬಂದು ಸಭಾವಂತಿಗೆ ಸಂಗ್ರಹಿಸಲು ಸಾಧ್ಯವಿಲ್ಲದ ಕಾರಣ ತಾವೇ ಸ್ವತಃ ಆರಾಧನೆಯ ಅಥವಾ ಉಳಿದ ದಿನಗಳಲ್ಲಿ ಅದನ್ನು ಪಾವತಿಸಲು ಅವಕಾಶವಿರುತ್ತದೆ. ಎಲ್ಲರಿಗೂ ಧನ್ಯವಾದ. ಕಾಣಿಕೆ ಕೂಡಿಸುವ ಪ್ರಕ್ರಿಯೆ ನಾವು ಆಲಯದಲ್ಲಿ ಮಾಡುತ್ತಿಲ್ಲ. ಬದಲಾಗಿ ಮಹಾದ್ವಾರದಲ್ಲಿ ಕಾಣಿಕೆ ಡಬ್ಬಗಳನ್ನು ಇಟ್ಟಿದ್ದೇವೆ. ದಯವಿಟ್ಟು ಆರಾಧನೆಯಿಂದ ನಿರ್ಗಮಿಸುವಾಗ ಅಲ್ಲಿ ನಮ್ಮ ಕಾಣಿಕೆಗಳನ್ನು ಸಮರ್ಪಿಸಬಹುದು. ಮತ್ತು ಬರುವ ಶನಿವಾರ ಆರಾಧನೆ 8:30 ಗಂಟೆಯಿಂದ ಪ್ರಾರಂಭ ಆಗ್ತದೆ. ಅನೇಕರು ಈ ವಿಷಯದಲ್ಲಿ ಕೇಳಿಕೊಳ್ತಾ ಇದ್ದಾರೆ. ನಮಗೆ ಅನುಕೂಲ ಆಗುತ್ತೆ ಬರಲಿಕ್ಕೆ ಎಂಬುದಾಗಿ ಇದನ್ನು ಸಹ ತಾವು ಗಮನದಲ್ಲಿ ಇಟ್ಟುಕೊಳ್ಳಬೇಕಂತ ಕರ್ತನಲ್ಲಿ ನಿಮ್ಮನ್ನು ಕೇಳಿಕೊಳ್ಳುತ್ತೇವೆ. ನಾವೊಂದು ಸಂಕೀರ್ತನೆಯನ್ನು ಹಾಡೋಣ. 111ನೇ ಸಂಕೀರ್ತನೆಯನ್ನು ಹಾಡೋಣ. ಗುರುವೇ ನಿನ್ನ ಸ್ತೋತ್ರಿಸುವೆನು, ಕರುಣ ದೀಕ್ಷಿಸೈ, ದುರಿತ ಶೋಕವನ್ನು ತೆಗೆದು ವರವ ಪಾಲಿಸು. ಮೊದಲಿನ 4 ಚರಣಗಳನ್ನು ಹಾಡಿ.
ಕರ್ತನೇ ಕರುಣಾಸಾಗರನೇ, ನಿನ್ನ ಮಗನಾದ ಯೇಸು ಕ್ರಿಸ್ತನನ್ನ ಈ ಭೂಮಿಗೆ ಕಳುಹಿಸಿ ಮಾನವರನ್ನು ನಿನ್ನ ಜೊತೆಗೆ ಸಂಧಾನ ಮಾಡಿಕೊಂಡ ನಿನ್ನ ಪವಿತ್ರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಸಂಕಷ್ಟಮಯವಾದ ಪರಿಸ್ಥಿತಿಗಳಲ್ಲಿಯೂ ಕರ್ತನೇ ನಾವು ನಿನ್ನ ಆಲಯದಲ್ಲಿ ಬಂದು ಸೇರುತ್ತೇವೆ. ಯಾಕಂದರೆ ನಮ್ಮ ಜೀವನದಲ್ಲಿ ನಮಗೆ ಆಗುವ ಸಿಹಿ ಕಹಿ ಅನುಭವಗಳಲ್ಲಿ ನಿನ್ನ ಆಶೀರ್ವಾದ ಹೊಂದಿದ್ದರೆ ಸಾಕು ಅನ್ನುವಂಥದ್ದು ನಮ್ಮ ನಂಬಿಕೆ. ಇಂದಿನ ಈ ಆರಾಧನೆಯಲ್ಲಿ ಸೇರಿ ಬಂದ ಎಲ್ಲ ನಿನ್ನ ಮಕ್ಕಳು ಕರ್ತನೆ ಕಾಣಿಕೆಗಳೊಂದಿಗೆ ಬಂದಿದ್ದಾರೆ. ಅವರ ಕಾಣಿಕೆಗಳು ನಿನಗೆ ಸಮರ್ಪಿತವಾಗಲಿ. ಅವರ ಕೈಗಳನ್ನು ಆಶೀರ್ವದಿಸು, ಅವರು ಕೊಡುವ ಕಾಣಿಕೆಗಳನ್ನು ಆಶೀರ್ವದಿಸು. ಅವರ ಕುಟುಂಬ, ಮಕ್ಕಳು, ಮನೆ, ಮೊಮ್ಮಕ್ಕಳು, ಅವರ ಕೆಲಸ ಕಾರ್ಯ ಎಲ್ಲವುಗಳನ್ನು ಆಶೀರ್ವದಿಸು. ಈ ಸಂಕಷ್ಟದ ದಿನಗಳಲ್ಲಿ ನಮ್ಮ ಸಭೆಯಲ್ಲಿ ಅನೇಕರು ಉದ್ಯೋಗರಹಿತರಾಗಿ ಕರ್ತನೆ ಅವರ ಕುಟುಂಬ ಪರಿಪಾಲನೆ ಮಾಡುವುದು ಕೂಡ ಕಷ್ಟವಾಗಿದೆ. ನಿನ್ನ ಆಶೀರ್ವಾದ ಅವರಿಗೆ ಅನುಗ್ರಹಿಸಿ ಅವರು ತಮ್ಮ ಉಪಜೀವನ ಮಾಡಿಕೊಳ್ಳುವ ಆದಾಯ ಬರುವಂತಹ ಕೆಲಸ ಕಾರ್ಯಗಳನ್ನು ಕೊಡು ಎಂದು ನಿನ್ನನ್ನು ಪ್ರಾರ್ಥಿಸುತ್ತೇವೆ. ಕಳೆದ ವಾರ ನಮ್ಮ ಜನ್ಮದಿನವನ್ನು ಕಂಡಂತವರನ್ನು ಮಾಡಿಕೊಳ್ಳುತ್ತೇವೆ. ಕರ್ತ ವಿವಾಹದ ವಾರ್ಷಿಕ ದಿನವನ್ನು ಕಂಡಂತಹ ನಿನ್ನ ಮಕ್ಕಳನ್ನು ನೆನೆಸಿಕೊಳ್ಳುತ್ತೇವೆ. ಅವರಿಗೆ ಕೊಟ್ಟಂತಹ ಹೊಸ ವರ್ಷ ಆನಂದಮಯವಾಗಿರುವಂತೆ, ಆರೋಗ್ಯಮಯವಾಗಿರುವಂತೆ, ಸಂತೋಷಮಯವಾಗಿರುವಂತೆ ಕರುಣಿಸು. ನಿನ್ನ ವಾಗ್ದಾನಗಳನ್ನು ಅವರ ಜೀವನದಲ್ಲಿ ನೆರವೇರಿಸು. ನಮ್ಮ ಸಭೆಯನ್ನು ಸಂಪೂರ್ಣವಾಗಿ ನಮ್ಮ ಕರಗಳಿಗೆ ಒಪ್ಪಿಸುತ್ತೇವೆ. ಈ ಜಾಲತಾಣದ ಮೂಲಕವಾಗಿ ಯಾರೆಲ್ಲ ಈ ಆರಾಧನೆಯಲ್ಲಿ ಪಾಲ್ಗೊಂಡಿದ್ದಾರೋ ಅವರನ್ನು, ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ಅನೇಕ ನಮ್ಮ ಹಿರಿಯರು ಕರ್ತನೆ ಸುರಕ್ಷತಾ ದೃಷ್ಟಿಯಿಂದ ಇವತ್ತು ನಮ್ಮ ಮಧ್ಯದಲ್ಲಿ ಆರಾಧನೆಯಲ್ಲಿ ಬರಲಿಕ್ಕಾಗಲಿಲ್ಲ. ಅವರು ಮನೆಯಲ್ಲೇ ಇದ್ದುಕೊಂಡು ನಮ್ಮೊಂದಿಗೆ ಆರಾಧನೆಯಲ್ಲಿ ಪಾಲು ತೆಗೆದುಕೊಂಡಿದ್ದಾರೆ. ಅವರನ್ನು, ಅವರ ಕುಟುಂಬ ಪ್ರಿಯರೆಲ್ಲರನ್ನ ಆಶೀರ್ವದಿಸು. ನಿನ್ನ ಕೃಪೆ ನಮ್ಮೆಲ್ಲರನ್ನ ಆವರಿಸಿಕೊಂಡಿರಲಿ. ನಿನ್ನ ದಯೆ ನಮ್ಮ ಮೇಲಿರಲಿ. ನಮ್ಮನ್ನು ಕರ್ತನೆ ಆದಷ್ಟು ಬೇಗನೆ ಈ ಸಂಕಷ್ಟದಿಂದ ಪಾರು ಮಾಡಿ ಧೈರ್ಯದಿಂದ ನಾವು ಜೀವನ ಮಾಡುವ ಕಲೆಯನ್ನು ನಮಗೆ ರೂಪಿಸು. ನಮ್ಮೊಂದಿಗೆ ಕರ್ತನಾದ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆ. ಆಮೆನ್.
ನೀನು ನಮಗೆ ಏನು ಬೋಧಿಸುತ್ತೀಯೋ ಎಂಬುದಾಗಿ ಈ ನಮ್ಮ ಹೃದಯಗಳು ಕಾದಿವೆ. ದೇವರ ವಾಕ್ಯ ವಿಧ ವಿಧವಾದ ರೀತಿಯಲ್ಲಿ ನಮ್ಮೊಂದಿಗೆ ಮಾತನಾಡುತ್ತದೆ ಎಂದು ನಾವು ನಂಬುತ್ತೇವೆ. ಇವತ್ತು ಕೂಡ ಈ ನಿನ್ನ ವಾಕ್ಯ ಧ್ಯಾನದ ಮೂಲಕ ಪರಿಶುದ್ಧಾತ್ಮ ದೇವರೇ, ನೀನು ನಮ್ಮ ಮಧ್ಯದಲ್ಲಿದ್ದಿ ನಮ್ಮೊಂದಿಗೆ ಮಾತನಾಡುತ್ತಿದ್ದಿ ಎಂಬ ಅರಿವು ನಮಗೆ ಉಂಟಾಗಲಿ. ನಾವು ಹೇಳುವ ಕೇಳುವ ಈ ವಾಕ್ಯಗಳು ಸೇರಿ ಬಂದ ನಮ್ಮೆಲ್ಲರಿಗೂ ಪ್ರಯೋಜನವಾಗುವಂತೆ ಈ ವಾಕ್ಯ ಕರ್ತನೆ ನಮ್ಮ ಆತ್ಮಿಕ ಬೆಳವಣಿಗೆಗೆ ಹೆಚ್ಚಿನ ಸಹಾಯ ಮಾಡುವಂತೆ, ವಿಶ್ವಾಸದಲ್ಲಿ ನಮ್ಮನ್ನು ಇನ್ನೂ ಗಟ್ಟಿಗರನ್ನಾಗಿ ನಿಲ್ಲಿಸುವಂತೆ ನಿನ್ನ ಕೃಪೆ ಕೊಡು. ನಿನ್ನ ಹತೋಟಿ ನಮ್ಮೆಲ್ಲರ ಮೇಲೆ ಈ ಹೊತ್ತು ಇರಲಿ. ಈ ವಾಕ್ಯಗಳು ನಿನ್ನ ಮಹಿಮೆಯನ್ನು ನಮಗೆ ಸಾರಲಿ. ಕರ್ತನಾದ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರಿಯರೇ, ಸಹೋದರರೇ, ನಿಮ್ಮೆಲ್ಲರಿಗೂ ಕರ್ತನ ನಾಮದಲ್ಲಿ ನನ್ನ ವಂದನೆಗಳನ್ನು ತಿಳಿಸ್ತೇನೆ. ಮತ್ತೊಂದು ಆವರ್ತಿ ದೇವರ ದಯದಿಂದ ನಾವು ದೇವರ ಆಲಯದಲ್ಲಿ ಕೂಡಿ ಬಂದಿದ್ದೇವೆ. ಇದು ದೇವರ ಆಶೀರ್ವಾದ. ಯಾಕಂದರೆ ದಿನೇ ದಿನೇ ನಾವು ಈ ಕೊರೋನಾ ಸಂಕಷ್ಟದ ಮತ್ತು ಈ ವ್ಯಾಧಿಯ ವರದಿಗಳನ್ನು ವಿಧ ವಿಧವಾದ ರೀತಿಯಲ್ಲಿ ಕೇಳುತ್ತಿದ್ದೇವೆ, ನೋಡುತ್ತಿದ್ದೇವೆ. ಅನೇಕರು ನಾವು ಗ್ರೂಪ್ಗಳಲ್ಲಿ ಮಾಹಿತಿಗಳನ್ನು ಹಾಕ್ತಾ ಇದ್ದೇವೆ. ಇವೆಲ್ಲವುಗಳನ್ನು ನೋಡುವಾಗ ಎಂಥ ಒಂದು ಶರವೇಗದಲ್ಲಿ ಈ ಸೋಂಕು ಹಬ್ಬಿ ನಮಗೆ ಭೀತಿಯನ್ನು ಉಂಟು ಮಾಡುತ್ತಿದೆ ಎಂಬುದನ್ನು ನಾವು ಬಲ್ಲವರಾಗಿದ್ದೇವೆ. ಇಂಥ ಸಂದರ್ಭದಲ್ಲಿ ಕೂಡ ಸರ್ಕಾರವು ಕಾಲ ಕಾಲಕ್ಕೆ ನಿಯಮಾವಳಿಗಳನ್ನು ಅದು ಬದಲಾಯಿಸುತ್ತಾ ಹೋಗುತ್ತದೆ. ನಾವು ಅವುಗಳಿಗೆ ವಿಧೇಯರಾಗಬೇಕಾಗ್ತದೆ. ಗೊತ್ತಿಲ್ಲ, ಬರುವ ದಿವಸಗಳಲ್ಲಿ ನಾವು ಮತ್ತೆ ಆಲಯದಲ್ಲಿ ಕೂಡಿ ಬರುತ್ತೇವೋ ಅಥವಾ ಮನೆಯಲ್ಲಿದ್ದೇ ಆರಾಧಿಸಬೇಕಾದಂಥ ಪರಿಸ್ಥಿತಿ ಮತ್ತೆ ಒದಗಿ ಬರುತ್ತದೋ ನಮಗೆ ಗೊತ್ತಿಲ್ಲ. ಆದರೆ ನಮ್ಮಲ್ಲಿಯೇ ಒಂದು ಭೀತಿಯ ವಾತಾವರಣ ಸೃಷ್ಟಿಯಾಗಿರುವುದರಿಂದ ನಾವು ಆದಷ್ಟು ಜಾಗ್ರತೆಯನ್ನು ವಹಿಸುವಂಥದ್ದು ಈಗಿನ ಕಾಲಕ್ಕೆ ಅದು ಪ್ರಸ್ತುತವಾಗಿದೆ. ಆದ್ದರಿಂದ ತಾವೆಲ್ಲರೂ ತಮ್ಮ ಮನೆಗಳಲ್ಲಿ ಜಾಗೃತಿಯನ್ನು ವಹಿಸಿರಿ. ವಿಶೇಷವಾಗಿ ಅವಶ್ಯವಿದ್ದಾಗ ನೀವು ಹೊರಗಡೆ ಬರುವಾಗ ಇನ್ನೂ ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕು. ಯಾಕಂದರೆ ಈಗಿನ ಪರಿಸ್ಥಿತಿಯಲ್ಲಿ ಸೋಂಕು ರೋಗ ಹಬ್ಬಿಸಿದವರ ಅಥವಾ ಯಾರಿಂದ ಬಂದಿದೆ ಅವರ ಇತಿಹಾಸವನ್ನು ಕಂಡುಕೊಳ್ಳುವುದು ಕೂಡ ಕಷ್ಟ ಆಗಿದೆ. ಈಗ ಬಹಳ ಜಟಿಲಮಯವಾದಂಥ ಪರಿಸ್ಥಿತಿ ಇರುವುದರಿಂದ ಜಾಗರೂಕರಾಗಿರೋಣ, ಧೈರ್ಯವಾಗಿರೋಣ. ಏನು ಭಯಪಡುವಂಥದ್ದೇನಿಲ್ಲ. ನಮ್ಮ ಜಾಗರೂಕತೆಯಲ್ಲಿ ನಾವಿದ್ದರೆ ಏನೂ ತೊಂದರೆ ಆಗುವುದಿಲ್ಲ. ಆದಷ್ಟು ಅದನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗಿ ನಿಮ್ಮನ್ನು ಮೂಲಕವಾಗಿ ಕೇಳಿಕೊಳ್ಳುತ್ತೇನೆ. ಇವತ್ತು ನಮಗೆ ಧ್ಯಾನ ಮಾಡುವುದಕ್ಕೆ ಕೊಡಲ್ಪಟ್ಟಿರುವಂತಹ ಮುಖ್ಯ ಪ್ರಸ್ತಾಪವೇನೆಂದರೆ, ದೇವ ಜನರು ಕ್ರಿಸ್ತನ ರಾಯಭಾರಿಗಳು ಎಂಬುದಾಗಿ. ದೇವ ಜನರು ಕ್ರಿಸ್ತನ ರಾಯಭಾರಿಗಳು, ಪೀಪಲ್ ಆಫ್ ಗಾಡ್, ಅಂಬಾಸಡರ್ಸ್ ಆಫ್ ಕ್ರೈಸ್ಟ್ ಎಂಬುದಾಗಿ ನಮಗೆ ಈ ದಿವಸ ಧ್ಯಾನ ಮಾಡುವುದಕ್ಕೆ ವಿಷಯವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಆಧಾರವಾಗಿ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಯ 5ನೇ ಅಧ್ಯಾಯದ 16ನೇ ವಚನದಿಂದ 6ನೇ ಅಧ್ಯಾಯದ ಮೊದಲಿನ 10 ವಚನಗಳನ್ನು ಧ್ಯಾನ ಮಾಡುವುದಕ್ಕೆ ಕೊಟ್ಟಿರುತ್ತಾರೆ. ಅದರಲ್ಲಿ 5ನೇ ಅಧ್ಯಾಯದ 20ನೇ ವಚನದಲ್ಲಿ ಈ ಮಾತು ಬರೆಯಲ್ಪಟ್ಟಿದೆ. ಏನಂದರೆ, ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ ಎಂಬುದಾಗಿ. ಒಂದೇ ಸೆಂಟೆನ್ಸ್, ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ವಿ ಆರ್ ದಿ ಅಂಬಾಸಡರ್ಸ್ ಆಫ್ ಕ್ರೈಸ್ಟ್ ಆರ್ ಫಾರ್ ಕ್ರೈಸ್ಟ್ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ರೋಮ್ ಸರ್ಕಾರದ ಹಿನ್ನೆಲೆಯಲ್ಲಿ ಈ ಪದವನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳುವುದಾದರೆ ನಮಗೆ ಹೆಚ್ಚು ಇದರಲ್ಲಿ ಆತ್ಮಿಕವಾಗಿ ಲಾಭವಾಗ್ತದೆ. ರೋಮ್ ಸರ್ಕಾರ ಅಥವಾ ರೋಮ್ ಸಾಮ್ರಾಜ್ಯ ಎಂಬುದಾಗಿ ಕರಿತೇವೆ. ಅದು ಒಂದೇ ದೇಶ ರೋಮ್ ಆಗಿರಲಿಲ್ಲ. ಅವರು ಯುದ್ಧ ಮಾಡಿ ಹಲವಾರು ದೇಶಗಳನ್ನು ಆಕ್ರಮಿಸಿಕೊಂಡು ಆ ಎಲ್ಲ ದೇಶಗಳಲ್ಲಿ ತಮ್ಮ ನಿಯಮಾವಳಿಗಳನ್ನು ಹಾಕಿ, ತಮ್ಮ ಕಾಯ್ದೆ ಕಾನೂನುಗಳನ್ನು ಹಾಕಿ, ಅಲ್ಲಿನ ಜನರಿಗೆ ಕೈಸರ ಎಂಬುದಾಗಿ ಅಥವಾ ಸೀಸರ್ ಎಂಬುದಾಗಿ ಕರೀತಾರೆ, ಚಕ್ರವರ್ತಿ ಎಂಬುದಾಗಿ ಹೇಳ್ತೇವೆ, ಒಬ್ಬನು ನೇಮಕಗೊಂಡು ಆ ಇಡೀ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ. ಚಕ್ರವರ್ತಿ ಅಂದರೆ ರಾಜನಿಗಿಂತ ದೊಡ್ಡವರು.
ರಾಜ ಅಂದರೆ ಒಂದು ದೇಶಕ್ಕೆ ರಾಜ. ಚಕ್ರವರ್ತಿ ಅಂದರೆ ಹಲವು ದೇಶಗಳಿಗೆ ಅವನು ರಾಜನಾಗಿರ್ತಾನೆ. ಅವನ ಕೈ ಕೆಳಗೆ ಹಲವು ರಾಜರುಗಳು ಬರ್ತಾರೆ. ಹೀಗೆ ಯುದ್ಧ ಮಾಡಿ ಗೆದ್ದಿರುವಂಥ ದೇಶಗಳನ್ನು ಅವುಗಳನ್ನು ದೇಶ ಎಂಬುದಾಗಿ ಕರೀತಿರ್ಲಿಲ್ಲ, ಪ್ರಾಂತಗಳು ಎಂಬುದಾಗಿ ಕರೆಸ್ತಾ ಇದ್ದಾರೆ. ಅವುಗಳ ಹೆಸರನ್ನು ಐಡೆಂಟಿಟಿ ಚೇಂಜ್ ಮಾಡ್ತಾ ಇದ್ದಾರೆ. ಮಾಡಿ ಅಲ್ಲಿ ಇರುವಂಥ ಅರಸನನ್ನ ಅವನೊಂದಿಗೆ ಸಂಧಾನ ಮಾಡಿಕೊಂಡು ಅಲ್ಲಿರುವಂಥ ಕಾನೂನುಗಳನ್ನು ತೆಗೆದುಹಾಕಿ ರೋಮ್ ಸಾಮ್ರಾಜ್ಯದ ಕಾನೂನುಗಳನ್ನು ಅಲ್ಲಿ ಅವು ನಿಯಮಕ್ಕೆ ತಂದು ಕೊಡ್ತಾರೆ. ಆ ಕಾನೂನುಗಳನ್ನು ಪ್ರಜೆಗಳು ಪರಿಪಾಲಿಸಬೇಕು. ಈ ಪ್ರಾಂತಗಳಿಗೆ ದೇಶಾಧಿಪತಿ ಎಂಬುದಾಗಿ ನೇಮಕ ಮಾಡ್ತಾರೆ. ಹಾಗೆ ಇಸ್ರಾಯೇಲರಿಗೆ ಅಥವಾ ಪ್ಯಾಲೆಸ್ತೈನ್ ದೇಶದಲ್ಲಿ ಯೇಸುವಿನ ಕಾಲದಲ್ಲಿ ಪಿಲಾತನು ದೇಶಾಧಿಪತಿಯಾಗಿದ್ದನು, ಹಾಗೆಯೇ ಅಲ್ಲಿ ದೇಶಾಧಿಪತಿಗಳನ್ನು ನೇಮಕ ಮಾಡ್ತಾರೆ. ಆ ದೇಶದ ಅರಸನು ಒಂದು ಒಳ್ಳೆಯ ಸಂಬಂಧವನ್ನ ಈ ಚಕ್ರವರ್ತಿಯ ಜೊತೆ ಇಟ್ಟುಕೊಂಡಿದ್ರೆ ಅವರನ್ನೇ ದೇಶಾಧಿಪತಿಯನ್ನಾಗಿ ಮಾಡ್ತಾ ಇದ್ರು. ಅಲ್ಲಿಂದ ಟ್ಯಾಕ್ಸ್ ವಸೂಲಿ ಮಾಡುವಂಥದ್ದು, ಅವರಲ್ಲಿ ರೋಮ್ ಸರ್ಕಾರದ ಮಿಲಿಟರಿ ಆ ದೇಶದಲ್ಲಿ ಇರ್ತಾ ಇತ್ತು. ಅಲ್ಲಿನ ಪೊಲೀಸರಿಗೆ ಸೈನಿಕರಿಗೆ ಯಾವ ಕೆಲಸಗಳಿರ್ತಿರ್ಲಿಲ್ಲ. ಆದರೆ ರೋಮ್ ಸರ್ಕಾರದಿಂದ ನಿಯುಕ್ತಿಗೊಂಡಂತ ಈ ಸೈನ್ಯ ಇಡೀ ದೇಶದಲ್ಲಿ ತಮ್ಮ ಕಾರ್ಯವನ್ನು ನಿಭಾಯಿಸ್ತಾರೆ. ಬಹಳ ಸ್ಟ್ರಿಕ್ಟ್ ಆದಂತಹ ಒಂದು ಸನ್ನಿವೇಶವನ್ನು ಅವರು ದೇಶದಲ್ಲಿ ನಡೆಸ್ತಾ ಇದ್ದಾರೆ. ಇದನ್ನ ಇಂಪೀರಿಯಲ್ ಪ್ರೊವಿನ್ಸಸ್ ಎಂಬುದಾಗಿ ಕರೀತಾರೆ. ಅಂದ್ರೆ ಅವು ನೇರವಾಗಿ ಈ ದೇಶಾಧಿಪತಿಯ ಮೂಲಕವಾಗಿ ಚಕ್ರವರ್ತಿಯ ಆಡಳಿತಕ್ಕೆ ಬರುವಂಥವುಗಳು. ಇನ್ನೂ ಕೆಲವು ದೊಡ್ಡ ದೊಡ್ಡ ನಗರಗಳನ್ನ ಪ್ರಾಂತಗಳನ್ನಾಗಿ ಪರಿವರ್ತಿಸ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಜನರು ಬಹಳ ಒಳ್ಳೆ ರೀತಿಯಿಂದ ಅವರ ನಡತೆಯಾಗಿರ್ಬೋದು, ಅವರ ಜನಜೀವನ ಆಗಿರ್ಬೋದು, ಮತ್ತು ಕಾನೂನು ಉಲ್ಲಂಘನೆ ಮಾಡದೇ ಇರುವಂತಹ ಜನರವರಾಗಿದ್ದರೆ ಅಲ್ಲಿರುವಂತಹ ಚಕ್ರವರ್ತಿ ಏನ್ ಮಾಡ್ತಾ ಇದ್ದ ಅಂದ್ರೆ ಆ ಪಟ್ಟಣಕ್ಕೆ ಸ್ವಾತಂತ್ರ್ಯವನ್ನು ಕೊಡ್ತಾ ಇದ್ದ. ಒಂದು ಪಟ್ಟಣ ಒಂದು ದೇಶವಾಗಿ ಕಾರ್ಯನಿರ್ವಹಿಸುವಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಸಿಗ್ತಾ ಇತ್ತು. ಅಲ್ಲಿ ಈ ರೋಮರು ತಮ್ಮ ಸೈನ್ಯವನ್ನ ಕಳಿಸ್ತಿರ್ಲಿಲ್ಲ. ಅವರ ಪ್ರತಿನಿಧಿಯೊಬ್ಬನು ಅಲ್ಲಿ ಇರ್ತಾ ಇದ್ದ. ಸೆನೆಟ್ ಎಂಬುದಾಗಿ ಕರೀತಾರೆ. ಒಂದು ಆಡಳಿತ ಮಂಡಳಿಯನ್ನ ನೇಮಕ ಮಾಡಿ ಆ ಆಡಳಿತ ಮಂಡಳಿ ಇಡೀ ನಗರವನ್ನ ಅಥವಾ ಅದರ ಸುತ್ತಲೂ ಅದರ ತೆಕ್ಕೆಗೆ ಬರುವಂತ ಎಲ್ಲಾ ಹಳ್ಳಿ ಪಳ್ಳಿಗಳನ್ನ ಸೇರಿಸಿ ಅದಕ್ಕೆ ಒಂದು ಮೇರೆಯನ್ನ ಗೊತ್ತು ಮಾಡಿ ಅಲ್ಲಿ ಒಬ್ಬ ಈ ಆಡಳಿತ ಅಧಿಕಾರಿಯನ್ನ ನೇಮಿಸಿ ಆತನೇ ಆ ಇಡೀ ಪಟ್ಟಣವನ್ನಾಗಲಿ ಆ ಇಡೀ ಪ್ರದೇಶವನ್ನ ಪ್ರಾಂತವನ್ನ ನೋಡಿಕೊಳ್ಳಬೇಕು. ಅಲ್ಲಿ ಪೊಲೀಸರಾಗಲಿ ಅಥವಾ ಕೋರ್ಟ್ಗಳಾಗಲಿ ಇರ್ತಿರ್ಲಿಲ್ಲ. ಒಂದೇ ಒಂದು ಕೋರ್ಟ್ ನ್ಯಾಯಾಲಯ ಇರ್ತಾ ಇತ್ತು. ಆ ನ್ಯಾಯಾಲಯದಲ್ಲಿ ಏನಾದರೂ ನ್ಯಾಯ ಪರಿಪಾಲನೆ ಮಾಡಬೇಕಾಗಿದ್ರೆ ಅಲ್ಲಿಗೆ ಬೇರೆ ದೇಶದಲ್ಲಿ ಅಪಾಯಿಂಟ್ ಆಗಿರುವ ಗವರ್ನರ್ ದೇಶಾಧಿಪತಿ ಅಲ್ಲಿಗೆ ಬಂದು ಅವನೇ ಆ ಕೋರ್ಟ್ನಲ್ಲಿ ನ್ಯಾಯ ಬಗೆಹರಿಸಬೇಕು. ಇವರು ಅಲ್ಲಿಗೆ ಹೋಗೋ ಹಾಗಿಲ್ಲ, ದೇಶಾಧಿಪತಿಯೇ ಆ ನಗರಕ್ಕೆ ಬರಬೇಕು. ಇದು ಈ ರೋಮ್ ಸಾಮ್ರಾಜ್ಯದಲ್ಲಿದ್ದಂಥ ಎರಡು ಬದಿಯ, ಒಂದು ಸೆನೆಟೋರಿಯಲ್ ಪ್ರೊವಿನ್ಸಸ್ ಎಂಬುದಾಗಿ ಕರೀತಾರೆ, ಇನ್ನೊಂದು ಇಂಪೀರಿಯಲ್ ಪ್ರೊವಿನ್ಸಸ್ ಎಂಬುದಾಗಿ ಕರೀತಾರೆ. ಈ ಹಿನ್ನೆಲೆಯನ್ನು ಹಾಗೆ ಸ್ವಲ್ಪ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ. ಈ ಹಿನ್ನೆಲೆಯಲ್ಲಿ ಅನೇಕ ಈ ಸೆನೆಟೋರಿಯಲ್ ಪ್ರೊವಿನ್ಸಸ್ ಎಂಬುದಾಗಿ ಹೇಳುವ ಆಡಳಿತ ಮಂಡಳಿಯಿಂದ ಅಥವಾ ಒಬ್ಬ ಅಧಿಕಾರಿಯಿಂದ ಆಡಳಿತ ನಡೆಸುವಂಥದ್ದೇನಿದೆಯಲ್ಲ ಅದಕ್ಕೆ ಅಂಬಾಸಿಡರ್ಸ್ ಎಂಬುದಾಗಿ ಕರೀತಾ ಇದ್ರು, ರಾಯಭಾರಿ ಎಂಬುದಾಗಿ ಕರೀತಾ ಇದ್ರು. ರಾಯಭಾರಿ ಅಂದ ತಕ್ಷಣ ಒಂದು ನಮಗೆ ಗೊತ್ತಿರಬೇಕು, ಹಿ ಈಸ್ ಎನ್ ಅಪಾಯಿಂಟೆಡ್ ಅಥಾರಿಟಿ ಎಂಬುದಾಗಿ. ಆತನು ನೇಮಕಗೊಂಡ ಒಬ್ಬ ಅಧಿಕಾರಿ, ನೇಮಕಗೊಂಡ ಅಧಿಕಾರಿ. ಅಪೊಸ್ತಲನಾದ ಪೌಲನು ಕೊರಿಂಥ ಸಭೆಗೆ ಬರೆಯುವಾಗ ಆತನು ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ, ದೇವರ ರಾಯಭಾರಿಗಳಾಗಿದ್ದೇವೆ ಎಂಬುದಾಗಿ ಹೇಳುವಾಗ ನಾವು ದೇವರಿಂದ ನೇಮಕಗೊಂಡಿದ್ದೇವೆ. ವಿ ಆರ್ ಕಾಲ್ಡ್ ಬೈ ಗಾಡ್, ಅಪಾಯಿಂಟೆಡ್ ಬೈ ಗಾಡ್ ಎಂಬುದಾಗಿ. ದೇವರಿಂದ ಕರೆಯಲ್ಪಟ್ಟವರಾಗಿದ್ದೇವೆ, ದೇವರಿಂದ ನಿಯುಕ್ತಿಗೊಂಡವರು ನಾವಾಗಿದ್ದೇವೆ ಎಂಬುದಾಗಿ ಈ ಮಾತಿನ ತಾತ್ಪರ್ಯ. ಅದನ್ನೇ ಹಳೆಯ ಒಡಂಬಡಿಕೆಯಲ್ಲಿ ನಾವು ಇನ್ನೊಂದು ರೀತಿಯಲ್ಲಿ ನೋಡ್ತೇವೆ. ಯಹೂಷವನ ಕರೆ, ದೇವರು ಯಹೂಷವನನ್ನ ಕರೆದು ಈ ಜನರ ಮೇಲೆ ಮೋಶೆಯ ಉತ್ತರಾಧಿಕಾರಿಯನ್ನಾಗಿ ನೇಮಿಸಿ ಆತನ ಮೂಲಕವಾಗಿ ಇಸ್ರಾಯೇಲ್ ಜನರನ್ನ ಕಾನಾನ್ ದೇಶದಲ್ಲಿ ನಡೆಸಿದಂತ ಸಂಗತಿ ನಮಗೆ ಗೊತ್ತಿರುವಂಥದ್ದಾಗಿದೆ. ಅಲ್ಲಿ ದೇವರು ಯಹೋಶುವನಿಗೆ ಧೈರ್ಯ ತುಂಬುತ್ತಾ ಇದ್ದಾನೆ, ನೀನು ಈ ಜನರಿಗೆ ನಾಯಕನಾಗಿ ಮುನ್ನಡೆ,
ನಾನು ನಿನ್ನ ಸಂಗಡ ಇರುತ್ತೇನೆ, ನಾನು ನಿನ್ನ ಜೊತೆ ಇರುತ್ತೇನೆ. ನಿನ್ನ ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡವೂ ಇದ್ದು ನಿನ್ನನ್ನ ಈ ಜನರನ್ನ ನಡೆಸುವಲ್ಲಿ ಸಹಾಯ ಮಾಡ್ತೇನೆ ಎಂಬುದಾಗಿ ಆತನಿಗೆ ಬಹಳ ವಿಶೇಷವಾದ ಧೈರ್ಯವನ್ನ ಕೊಟ್ಟು ಆತನಿಗೆ ಈ ಸೇವೆಯನ್ನ ಕೊಡ್ತಾ ಇದ್ದಾನೆ. ಹಾಗಾದ್ರೆ ಅಂಬಾಸಿಡರ್ಸ್ ಎಂಬುದಾಗಿ ಹೇಳುವಾಗ ಮೊದಲನೆಯ ಸಂಗತಿ ಏನಂತಂದ್ರೆ, ಆ ಮೊದಲನೆಯ ಸಂಗತಿ ನಾವು ನೇಮಕಗೊಂಡಿದ್ದೇವೆ ಎಂಬುದಾಗಿ. ಆಡಳಿತ ಮಾಡುವುದಕ್ಕಾಗಿ, ಸೇವೆ ಮಾಡುವುದಕ್ಕಾಗಿ ನೇಮಕಗೊಂಡಿದ್ದೇವೆ ಎಂಬುದು ಮೊದಲನೆಯ ಒಂದು ಸಂಗತಿ. ಇನ್ನು ಎರಡನೇ ಸಂಗತಿ, ರಾಯಭಾರಿ ಅಥವಾ ಅಂಬಾಸಿಡರ್ ಎಂಬುದಾಗಿ ಹೇಳಿದ್ರೆ, ಈ ರೆಪ್ರೆಸೆಂಟ್ಸ್ ಗಾಡ್, ದೇವರನ್ನ ಪ್ರತಿನಿಧಿಸುವವನು, ಒಬ್ಬ ಸೇವಕನು ಎಂಬುದಾಗಿ ನಮ್ಮ ಸಮುದಾಯದಲ್ಲಿ, ಸಮಾಜದಲ್ಲಿ ನಾವು ಯಾರನ್ನಾದರೂ ಗುರುತಿಸಿದರೆ ಅವರು ದೇವರನ್ನ ಪ್ರತಿನಿಧಿಸುತ್ತಾರೆ ಎಂಬುದಾಗಿ ಹೇಳ್ತಾರೆ. ನಾನು ಒಂದು ಸರ್ತೆ ಹೇಳಿದ್ದೆ, ಈ ಕರ್ನಾಟಕ ಉತ್ತರ ಭಾಗದಲ್ಲಿ, ಹುಬ್ಳಿ ಧಾರವಾಡ ಆ ಭಾಗದಲ್ಲಿ ಹೆಚ್ಚಾಗಿ ಆಂಗ್ಲಿಕನ್ ಸಭೆಗಳಿವೆ. ಈ ಆಂಗ್ಲಿಕನ್ ಸಭೆಗಳಲ್ಲಿ ವಿಶೇಷವಾಗಿ ತೆಲುಗು ಮಾತಾಡುವ ತೆಲುಗು ಭಾಷಿಕರ ಸಭೆಗಳಲ್ಲಿ ಅಯ್ಯನವರನ್ನ 24 ತಾಸು ಈ ಬಿಳಿ ಅಂಗಿ ಮೇಲೆ ನೋಡ್ಲಿಕ್ಕೆ ಇಷ್ಟಪಡ್ತಾರೆ. ನೀವೇನಾದ್ರೂ ಬಟ್ಟೆ ಈ ಬಿಳಿ ಅಂಗಿ ಹಾಕದೇ ಇದ್ರೆ ನಿಮಗೆ ಒಂದು ನಮಸ್ಕಾರ ಕೂಡ ಸಿಗೋದಿಲ್ಲ ಅವ್ರ ಕಡೆಯಿಂದ. ಅವ್ರು ಗುರುತು ಹೇಳೋದಿಲ್ಲ, ಅದೇನೇನು ನನಗೆ ಅರ್ಥ ಆಗೋದಿಲ್ಲ. ಬೇರೆ ಏನಾದ್ರು ಪ್ಯಾಂಟ್ ಶರ್ಟ್ ಹಾಕೊಂಡು ಅವ್ರು ನಿಂತ್ರೆ ಹೀಗೆ ಬಂದು ನೋಡ್ತಾರೆ ಅವರು. ಅದೇ ಈ ಬಿಳಿ ಅಂಗಿ ಹಾಕೊಂಡಿದ್ರೆ ಒಂದು ಅರ್ಧ ಕಿಲೋಮೀಟರ್ ದೂರ ಇದ್ರು ಅಲ್ಲಿಂದಲೇ ನನಗೆ ನಮಸ್ಕಾರ ಮಾಡ್ತಾರೆ. ನಾನು ದಾಂಡೇಲಿಯಲ್ಲಿದ್ದೆ, ಈ ಅಂಗಿಯನ್ನ ಹಾಕಿಕೊಂಡೇ ಇರಬೇಕು. ಒಬ್ಬರಿಗೆ ಕೇಳಿದೆ, ಯಾಕಪ್ಪ ಈ ಅಂಗಿ ಮೇಲೆ ನಮ್ಮನ್ನು ನೋಡ್ಲಿಕ್ಕೆ ಇಷ್ಟಪಡ್ತೇನೆ, ನಮಗೂ ಈ ಅಂಗಿ ಹಾಕೊಂಡ್ರೆ ಬಿಸಿಲಲ್ಲಿ ಹೋಗುವಾಗ, ಮಳೆಯಲ್ಲಿ ಹೋಗುವಾಗ ಕಷ್ಟ ಆಗ್ತದಲ್ಲ ಅಂತ ಹೇಳಿದ್ರೆ, ಅವರೆಲ್ಲ ನಿಮ್ಮನ್ನು ನೋಡುವಾಗ ನಮಗೆ ದೇವರು ನೆನಪಾಗ್ತಾನೆ ಎಂಬುದು. ದೇವರನ್ನ ಪ್ರತಿನಿಧಿಸುವವರು ನೀವು. ನಿಮ್ಮ ವಿಚಾರದಲ್ಲಿ, ನಮ್ಮ ಮನಸ್ಸಿನಲ್ಲಿ ಒಂದು ಚಿತ್ರ ಇದೆ. ಅಯ್ಯ ಅಂದ್ರೆ ಒಂದು ಚಿತ್ರ ಇದೆ, ಆ ಚಿತ್ರ ಹಾಗೇ ಇರಬೇಕು ಅಂತ ಅಪೇಕ್ಷೆ ಪಡ್ತೇವೆ ಎಂಬುದಾಗಿ ಹೇಳ್ತಾರೆ. ಅವ್ರಿಗೇನೋ ಖುಷಿ, ನಮಗೆಷ್ಟು ಕಷ್ಟ ಆಗುತ್ತೆ ಅದನ್ನ ಮೇಂಟೈನ್ ಮಾಡಲಿಕ್ಕೆ. ಅದೇನೋ ಇರಲಿ, ಆದರೆ ಈ ಸತ್ಯವಂತೂ ನಾವಿಲ್ಲಿ ಅರಿತುಕೊಳ್ಳಬೇಕು. ಏನಂದ್ರೆ, ರಾಯಭಾರಿ ನೇಮಕಗೊಂಡವನು, ರಾಯಭಾರಿ ತನ್ನ ದೇಶವನ್ನ ಪ್ರತಿನಿಧಿಸ್ತಾನೆ. ಈಗ ನಮ್ಮ ದೇಶದ ಅಧಿಕಾರಿಯೊಬ್ಬರು ರಾಯಭಾರಿಯಾಗಿ ಇನ್ನೊಂದು ದೇಶದಲ್ಲಿರುವಾಗ ಅವರು ನಮ್ಮ ದೇಶವನ್ನ ಅಲ್ಲಿ ಪ್ರತಿನಿಧಿಸುತ್ತಾರೆ. ಈ ರೆಪ್ರೆಸೆಂಟ್ಸ್ ಅಸ್ ಇನ್ ಅದರ್ ಕಂಟ್ರಿ. ಬೇರೆ ಕಂಟ್ರಿಯಲ್ಲಿ, ಬೇರೆ ದೇಶದಲ್ಲಿ ಅವರು ನಮ್ಮನ್ನ ಅವರು ಪ್ರತಿನಿಧಿಸುತ್ತಾರೆ. ಹಾಗಾದ್ರೆ ಆ ವ್ಯಕ್ತಿ ಹೇಗಿರಬೇಕು? ನಮ್ಮನ್ನ ಪ್ರತಿನಿಧಿಸುವ ವ್ಯಕ್ತಿ ಇನ್ನೊಂದು ದೇಶದಲ್ಲಿ ಹೇಗಿರಬೇಕು ಎಂಬುದು ಬಹಳ ವಿಶೇಷವಾದ. ಅಲ್ಲಿಯ ಜನ, ಅಲ್ಲಿಯ ಭಾಷೆ, ಅಲ್ಲಿಯ ಆಹಾರ, ಅಲ್ಲಿಯ ಉಡುಗೆ ತೊಡುಗೆ, ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ಧರ್ಮ, ಅವೆಲ್ಲವುಗಳ ಮಧ್ಯದಲ್ಲಿ ತನ್ನ ದೇಶದ ಹಿರಿಮೆ ಗರಿಮೆಗಳನ್ನ ಪ್ರತಿನಿಧಿಸುವ, ತನ್ನ ದೇಶದ ಸಂಸ್ಕೃತಿಯನ್ನ, ತನ್ನ ದೇಶದ ಭಾಷೆ, ತನ್ನ ದೇಶದ ಜನರ ಜೀವನ, ತನ್ನ ದೇಶದ ಉಡುಗೆ ತೊಡುಗೆ, ಆಹಾರ ಪದ್ಧತಿ ಎಲ್ಲವುಗಳನ್ನ ಅಲ್ಲಿ ಆತನು ಪ್ರತಿನಿಧಿಸುತ್ತಾನೆ. ಆಗ ಆತನು ತನ್ನ ಒಂದು ಏನು ಐಡೆಂಟಿಟಿ ಎಂಬುದಾಗಿ ಹೇಳ್ತೇವೆ, ಗುರುತಿಸುವಿಕೆ ಇರುತ್ತದೆ, ಅದನ್ನ ಬಿಟ್ಟು ಕೊಡುವುದಕ್ಕೆ ಆಗುವುದಿಲ್ಲ. ಆತನು ಯಾವ ಕಂಟ್ರಿಯಲ್ಲಿದ್ದರೆ ಅವರ ಹಾಗೆ ಇರಬೇಕು ಎಂಬುದಾಗಿ ನಿಯಮ ಅವರಿಗೆ ಬರುವುದಿಲ್ಲ. ಅವನಿರುವಂತಹ ಉದ್ದೇಶ ಏನಂದ್ರೆ, ಅಧಿಕಾರಿ ತನ್ನನ್ನು ಕಳುಹಿಸದ ದೇಶವನ್ನ ಅಲ್ಲಿ ಆತನು ಪ್ರತಿನಿಧಿಸಬೇಕು. ಅದರ ಸಂಸ್ಕೃತಿಯನ್ನ, ಅದರ ನಂಬಿಕೆಗಳನ್ನ ಆತನು ಅಲ್ಲಿ ಪ್ರತಿನಿಧಿಸುವನಾಗಿದ್ದಾನೆ. ಆದ್ರಿಂದ ಆತನು ಬಹಳ ಜಾಗರೂಕನಾಗಿರಬೇಕು. ಅವನ ಮಾತುಗಳ ವಿಷಯವಾಗಿ ಜಾಗರೂಕನಾಗಿರಬೇಕು, ಅವನ ಕೃತ್ಯಗಳ ವಿಷಯವಾಗಿ ಜಾಗರೂಕನಾಗಿರ್ಬೋದು, ಅವನು ಮಾಡಬೇಕಾದ ಆಡಳಿತದ ವಿಷಯದಲ್ಲಿ ಜಾಗರೂಕನಾಗಿರಬೇಕು, ಅವನು ತೆಗೆದುಕೊಳ್ಳುವ ನಿರ್ಣಯ ತೀರ್ಮಾನಗಳ ವಿಷಯವಾಗಿ ಬಹು ಜಾಗರೂಕನಾಗಿ ಇರಬೇಕು. ಯಾಕಂದ್ರೆ ಅದೆಲ್ಲವನ್ನು ಕೂಡ ಅವರು ಒಬ್ಬ ವ್ಯಕ್ತಿಯನ್ನಾಗಿ ನೋಡದೆ ಆತನನ್ನ ಒಂದು ದೇಶವನ್ನಾಗಿ ನೋಡ್ತಾರೆ. ಆತನಲ್ಲಿ ಒಂದು ದೇಶವನ್ನು ನೋಡ್ತಾರೆ, ದೇಶದ ಪ್ರಜೆಯನ್ನ ನೋಡ್ತಾರೆ, ದೇಶದ ಸ್ಥಿತಿಗತಿಗಳನ್ನ ಆತನಲ್ಲಿ ಅವರು ಕಂಡುಕೊಳ್ಳುತ್ತಾರೆ. ಆದ್ರಿಂದ ಆತನು ಬಹಳ ವಿಶೇಷವಾದ ವ್ಯಕ್ತಿ, ವಿಶೇಷವಾಗಿ ಇರಬೇಕಾಗ್ತದೆ. ಅದನ್ನೇ ಅಪೊಸ್ತಲನಾದ ಪೌಲನು ಎಫೆಸದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ 1ನೇ ವಚನದಲ್ಲಿ ಬರೆದಿದ್ದಾನೆ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಿರಿ. ಕರ್ತನ ಸೇವೆ ಮಾಡುವವರು ಅಥವಾ ಕರ್ತನ ಸಭೆಯಾಗಿರುವಂತಹ ನಾವೆಲ್ಲರೂ ಕೂಡ ಒಂದಿಲ್ಲ ಒಂದು ವಿಧದಲ್ಲಿ ಸೇವಕರು, ಸೇವಕಿಯರೇ ಆಗಿದ್ದೇವೆ.
ಬಯಸ್ತದೆ. ನಾವು ಪರಲೋಕವನ್ನ ಪ್ರತಿನಿಧಿಸುವ ಜನರಾಗಿದ್ದೇವೆ. ಪರಲೋಕವನ್ನ ಪ್ರತಿನಿಧಿಸುವ ಜನರು, ಪರಲೋಕದ ನಂಬಿಕೆಯನ್ನ ಜನರ ಮುಂದೆ ಪ್ರದರ್ಶಿಸುವ ಜನರು, ಪರಲೋಕದ ಬೋಧನೆಗಳನ್ನ ಜನರ ಮುಂದೆ ಪ್ರದರ್ಶಿಸುವ ಬೋಧಿಸುವ ಪ್ರಜೆಗಳು, ಪರಲೋಕದ ಅರಸನಾದ ಯೇಸು ಕ್ರಿಸ್ತನ ಸಂದೇಶವನ್ನ ಜನರಿಗೆ ಕೊಡುವವರು, ನಮ್ಮನ್ನು ನೋಡುವವರು ಪರಲೋಕವನ್ನ, ಆ ಪರಲೋಕ ದೇಶವನ್ನ, ಆ ದೈವತ್ವವನ್ನ ಅವರು ನೆನಪು ಮಾಡಿಕೊಳ್ಳುವುದರಿಂದ ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಿ. ನಮಗೆ ನಮ್ಮ ಇಷ್ಟ ಬಂದ ಹಾಗೆ ಜೀವನ ಮಾಡ್ತೇವೆ ಎಂಬುದಾಗಿ ಹೇಳಲಿಕ್ಕೆ ಕ್ರೈಸ್ತರಾದ ಮೇಲೆ ನಮಗೆ ಹಕ್ಕು ಇರುವುದಿಲ್ಲ. ಕ್ರೈಸ್ತರಾದ ಮೇಲೆ ನಮಗೆ ಹಕ್ಕು, ಯಾಕಂದ್ರೆ ಕ್ರೈಸ್ತರಂದ್ರೇನೆ ಹಿಂಬಾಲಕರು ಎಂಬುದಾಗಿ ಅರ್ಥ. ನಾವು ಕ್ರಿಸ್ತನ ಅನುಯಾಯಿಗಳಾಗಿದ್ದೇವೆ. ನಮ್ಮನ್ನ ನೋಡುವವರು ಕ್ರಿಸ್ತನನ್ನ ನೆನಪು ಮಾಡಿಕೊಳ್ಳಬೇಕು. ಕ್ರಿಸ್ತನನ್ನ, ಇವರು ಕ್ರಿಸ್ತನವರು. ಅಂತ್ಯೋಕ್ಯದಲ್ಲಿ ಈ ಮೊದಲು ಕ್ರೈಸ್ತರಾದವರು ಅಂತ್ಯೋಕ್ಯದಲ್ಲಿ ಅವರನ್ನ ಕ್ರೈಸ್ತರು ಎಂಬುದಾಗಿ ಕರೆದರು. ಯಾಕಂದ್ರೆ ಅವರು ಮಾಡುವ ಪ್ರಸಂಗಗಳು, ಅವರು ಮಾತಾಡುವ ಮಾತುಗಳು, ಅವರ ವಿಚಾರಗಳು, ಅವರ ನಡತೆ ಎಲ್ಲವನ್ನ ನೋಡುವಾಗ ಆ ಹೆಸರನ್ನ ಕ್ರೈಸ್ತರು ತಮಗೆ ತಾವೇ ಇಟ್ಟುಕೊಳ್ಳಲಿಲ್ಲ. ಅವರನ್ನ ನೋಡಿದ ಜನರು ಇವರು ಕ್ರೈಸ್ತರು ಎಂಬುದಾಗಿ ಕರೆದರು. ಅವರನ್ನ ನೋಡಿದವರು ಕೊಟ್ಟಂತ ಹೆಸರು. ಅವರಾಗೆ ನಾನಾಗೆ ನನಗೆ ಹೆಸರನ್ನು ಇಟ್ಟುಕೊಳ್ಳಿಲ್ಲ, ನನಗೆ ನನ್ನನ್ನು ನೋಡಿದವರ ಹೆಸರನ್ನು ಕೊಟ್ಟರು. ಪ್ರೇರೆ ಯೇಸು ಸ್ವಾಮಿ ಕೂಡ ಈ ಲೋಕದಲ್ಲಿ ಸೇವೆ ಮಾಡುತ್ತಿರುವ ಸಂದರ್ಭದಲ್ಲಿ ಆತನನ್ನು ಕೂಡ ವಿಧ ವಿಧವಾದ ಹೆಸರಿನಿಂದ ಕರೆದರು. ವೈದ್ಯರು ಎಂಬುದಾಗಿ ಕೆಲವರು ಕರೆದರು, ದೆವ್ವ ಬಿಡಿಸುವವನೆಂಬುದಾಗಿ ಕೆಲವರು ಕರೆದರು, ಸೌವಾರ್ತಿಕನು ಎಂಬುದಾಗಿ ಕೆಲವರು ಕರೆದರು, ಸ್ವಸ್ಥಪಡಿಸುವವನೆಂಬುದಾಗಿ ಕೆಲವರು ಕರೆದರು. ಹೀಗೆ ಆತನನ್ನ ಬೇರೆ ಬೇರೆ ಹೆಸರಿನಿಂದ ಕರೆಯುತ್ತಾ ಕರೆಯುತ್ತಾ ದೇವರ ಗುಣಗಳನ್ನ ವರ್ಣಿಸಿದ್ದ. ದೇವರ ಗುಣಗಳನ್ನು ವರ್ಣಿಸಿ ಯೇಸು ಸ್ವಾಮಿ ಎಲ್ಲಿಯೂ ಕೂಡ ಹೋಗಿ ನಾನು ಹೀಗೆ ಹಾಗೆ ಎಂಬುದಾಗಿ ಪರಿಚಯ ಮಾಡಿಕೊಳ್ಳದೆ ಆತನ ಬೋಧನೆಗಳಲ್ಲಿ, ಆತನ ಶಕ್ತಿಯಿಂದ ಮಾಡುವ ಕಾರ್ಯಗಳಲ್ಲಿ ಜನರು ಆತನನ್ನ ಗುರುತಿಸಿದರು. ಜನರು ಆತನ ದೇಶವನ್ನ ಗುರುತಿಸಿದರು. ಜನರು ಆತನ ತಂದೆಯಾದ ದೇವರನ್ನ ಗುರುತಿಸಿದರು. ಜನರು ಆತನ ಹಿರಿಮೆ ಗರಿಮೆಗಳನ್ನ ಗುರುತಿಸಿ ಆತನನ್ನ ಪ್ರೀತಿಸಿದರು, ಇಲ್ಲವೇ ದ್ವೇಷಿಸಿದರು ಎಂಬುದನ್ನು ನಾವು ಸುವಾರ್ತೆಗಳಲ್ಲಿ ನೋಡುತ್ತೇವೆ. ಕ್ರಿಸ್ತನ ರಾಯಭಾರಿಗಳಾಗಿರುವ ನಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇರುವುದರಿಂದ ಪರಲೋಕದ ಭಾವಗಳನ್ನ ನಾವು ಬಿತ್ತರಿಸುವವರಾದ್ದರಿಂದ ನಮ್ಮನ್ನು ದೇವರು ಕರೆದಿರುವ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕು. 2ನೇ ಅಧ್ಯಾಯ ಎಫೆಸ ಪತ್ರ 10ನೇ ವಚನದಲ್ಲಿ ಬರ್ತದೆ, ನಾವು ಆತನ ನಿರ್ಮಾಣ, ಸತ್ಕಾರ್ಯ ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು ಎಂಬುದಾಗಿ. ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಸೃಷ್ಟಿಸಲ್ಪಟ್ಟಿದ್ದೇವೆ. ಯಾಕಂದ್ರೆ ನಾವು ಸತ್ಕಾರ್ಯ ಮಾಡುವವರಾಗಿದ್ದೇವೆ. ಸತ್ಕಾರ್ಯ ಮಾಡುವುದಕ್ಕಾಗಿ, ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತನು ನಮ್ಮನ್ನು ನೇಮಿಸಿದ್ದಾನೆ. ಇದು 2 ಕೊರಿಂಥ 5ನೇ ಅಧ್ಯಾಯ 16ನೇ ವಚನದಲ್ಲಿ ಬರ್ತದೆ, ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನೂ ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ. ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳುವುದಿಲ್ಲ. ನಾವು ಶರೀರ ಸಂಬಂಧವಾಗಿ ಇವರ ಹೆಸರು ಇಂಥದ್ದು, ಇವರು ಈ ಊರಿನವರು ಎಂಬುದಾಗಿ ಮಾತ್ರ ತಿಳಿದುಕೊಳ್ಳುವುದಿಲ್ಲ. ಅವರನ್ನು ನಾವು ಆತ್ಮಿಕವಾಗಿ ತಿಳಿದುಕೊಳ್ಳುತ್ತೇವೆ, ಶಾರೀರಿಕವಾಗಿ ತಿಳಿದುಕೊಳ್ಳುವಂಥದ್ದಲ್ಲ ಎಂಬುದಾಗಿ ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ. ಕ್ರಿಸ್ತನನ್ನ ಆತನಿದ್ದಂತಹ 33 ವರ್ಷ ಜನರು ಶಾರೀರಿಕವಾಗಿ ತಿಳ್ಕೊಂಡ್ರು. ಈತನ ಹೆಸರು ಯೇಸು ಎಂಬುದಾಗಿ, ಈತನ ತಂದೆ ಯೋಸೇಫ ಎಂಬುದಾಗಿ, ತಾಯಿ ಮರಿಯಳು ಎಂಬುದಾಗಿ, ಈತನ ತಮ್ಮಂದಿರು ನಮ್ಮ ಮಧ್ಯಲ್ಲೇ ಇದ್ದಾರೆ, ಇವರು ಬಡಿಗೆ ಕೆಲಸ ಮಾಡ್ತಾರೆ, ಇವರು ನಜರೇತ್ನವರು, ಇವರು ಇಲ್ಲಿಂದ ಬಂದಿದ್ದಾರೆ, ಖಾನಿಶುಮಾರಿಯಲ್ಲಿ ಭರಿಸುವಾಗ ಇವರ ಹೆಸರು ಕೂಡ ಸೆನ್ಸಸ್ ಅಲ್ಲಿ ಬಂದಿದೆ, ಇವರು ಕೈಸರ್ಗೆ ಅಧೀನರಾದಂಥ ದೇಶದಲ್ಲಿದ್ದಾರೆ, ಇತ್ಯಾದಿ ಇತ್ಯಾದಿ. ಯೇಸುವನ್ನ ಹಾಗೆ ತಿಳಿದುಕೊಂಡಿದ್ರು. ಆತನು ಸತ್ತು ಪುನರುತ್ಥಾನವಾದರೂ ಕೂಡ ಶಿಷ್ಯರಲ್ಲಿ ಇದುವರೆಗೂ ಅದೇ ಮನಸ್ಸಿತ್ತು. ಯೇಸು ಸ್ವಾಮಿ ಇದ್ದನು, ಯೋಸೇಫನ ಮಗನು, ಬಣಗೆಯ ಮಗನು, ಈ ತರನೇ ವಿಚಾರಗಳಿದ್ದವು. ಆದ್ರೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಇನ್ನು ಮೇಲೆ ನಾವು ಯೇಸುವನ್ನ ಶಾರೀರಿಕವಾಗಿ ಅರ್ಥೈಸಿಕೊಳ್ಳುವುದಲ್ಲ, ಆತನನ್ನ ಶಾರೀರಿಕವಾಗಿ ಒಬ್ಬ ವ್ಯಕ್ತಿಯಾಗಿ ಮಾತ್ರವಲ್ಲ, ಆತನನ್ನ ದೈವವಾಗಿ, ದೇವರಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ಎಂಬುದಾಗಿ.
ನಾವು ಕೂಡ ಒಬ್ಬೊಬ್ಬರು ಕ್ರೈಸ್ತರಾಗಿದ್ದರಿಂದ ಇನ್ನು ಮೇಲೆ ಒಬ್ಬರನ್ನೊಬ್ಬರು ಶಾರೀರಿಕವಾಗಿ ನಾವು ಗುರುತಿಸುವುದು ಮಾತ್ರವಲ್ಲ, ಆತ್ಮಿಕ ಸಂಸ್ಥಾನದ ಪ್ರಜೆಗಳಾಗಿದ್ದೇವೆ ಎಂಬುದಾಗಿ ನಾವು ಗುರುತಿಸಿಕೊಳ್ಳಬೇಕು. ನಾವು ಒಂದು ದೇಶವನ್ನ ಪ್ರತಿನಿಧಿಸ್ತಾ ಇದ್ದೇವೆ, ಒಬ್ಬ ದೇವರನ್ನ ನಾವು ಪ್ರತಿನಿಧಿಸ್ತಾ ಇದ್ದೇವೆ. ಆದ್ದರಿಂದ ನಾವು ಸತ್ಕಾರ್ಯ ಮಾಡುವುದಕ್ಕಾಗಿಯೇ ಸೃಷ್ಟಿಸಲ್ಪಟ್ಟಿದ್ದೇವೆ. ಅದನ್ನೇ ಮುಂದೆ 17ನೇ ವಚನದಲ್ಲಿ ಬರೀತಾನೆ, ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿ. ನಿನ್ನನ್ನ ನೂತನವಾಗಿ ಯೇಸು ಸ್ವಾಮಿ ಸೃಷ್ಟಿಸಿದ್ದಾನೆ. ತನ್ನ ರಕ್ತದಿಂದ ನಿನ್ನ ಪಾಪಗಳನ್ನ ತೊಳೆದು ಶುದ್ಧಿ ಮಾಡಿದ್ದಾನೆ. ನಿನ್ನನ್ನ ನೂತನವಾಗಿ ಸೃಷ್ಟಿಸಿದ ಉದ್ದೇಶ ಏನಂದ್ರೆ ನೀನು ಸತ್ಕಾರ್ಯಗಳನ್ನ ಮಾಡಬೇಕು. ಅದಕ್ಕೋಸ್ಕರ, ಬೇರೆ ಯಾವುದಕ್ಕೂ ಅಲ್ಲ. ಇಷ್ಟು ದಿವಸ ನೀನು ಮಾಡುತ್ತಿದ್ದ ಕಾರ್ಯಗಳು ನಂಬದೇ ಇದ್ದಂತಹ ಸ್ಥಿತಿ ಇದ್ದಾಗ ನೀನು ಏನು ಕಾರ್ಯಗಳನ್ನ ಮಾಡುತ್ತಿದ್ದೀಯೋ ಅದು ಬೇರೆ. ಈಗ ನೀನು ಕ್ರಿಸ್ತನಲ್ಲಿ ಇರುವುದರಿಂದ ಆತನು ನಿನ್ನನ್ನು ನೂತನ ಸೃಷ್ಟಿಯನ್ನಾಗಿ ಮಾಡಿದ್ದಾನೆ. ನೂತನ ಸೃಷ್ಟಿಯಾಗಿರುವ ನೀನು, ನಿನ್ನ ಉದ್ದೇಶ ಏನಂದ್ರೆ ಸತ್ಕಾರ್ಯಗಳನ್ನ ಮಾಡಬೇಕು. ನೋಡ್ರಿ, ಎಂಥ ಒಂದು ವಿಶಿಷ್ಟವಾದಂತಹ ಮಾತು ಅಲ್ಲಿ ಬರೆಯಲು. ಅದಕ್ಕೋಸ್ಕರ ನೂತನ ಸೃಷ್ಟಿ, ಅದಕ್ಕೋಸ್ಕರ ರಕ್ಷಣೆ, ಅದಕ್ಕೋಸ್ಕರ ನಮ್ಮ ಸ್ವಭಾವದಲ್ಲಿ ಬದಲಾವಣೆ, ಅದಕ್ಕೋಸ್ಕರ ನಿಕೋದೇಮನೇ ಹೊಸದಾಗಿ ಹುಟ್ಟಬೇಕು. ಈ ಹೊಸದಾಗಿ ಹುಟ್ಟುವಂಥದ್ದೇನೆಂದ್ರೆ ಸ್ವಭಾವದಲ್ಲಿ ಬದಲಾವಣೆ ಬರಬೇಕು, ಸ್ವಭಾವದಲ್ಲಿ ಪರಿವರ್ತನೆ ಆಗಬೇಕು. ಮೊದಲಿದ್ದ ಸ್ವಭಾವವಲ್ಲ, ದೇವರಲ್ಲಿ ಇರುವುದಾದರೆ ಈಗೋ ಎಲ್ಲವೂ ಪೂರ್ವ ಸ್ಥಿತಿಗೆ ಹೋಗಿ ಎಲ್ಲಾ ನೂತನವಾಯಿತು ಎಂಬುದಾಗಿ ಬರ್ತದೆ. ಪ್ರಿಯರೇ, ನಮ್ಮ ಪೂರ್ವ ಸ್ಥಿತಿ ಹೋಗಿದೆಯಾ? ಕ್ರಿಸ್ತನ ಮಕ್ಕಳಾದ ಮೇಲೆ ನಮ್ಮ ಸಭೆಯ ಶಿಸ್ತು ಕ್ರಮಗಳಿಗೆ ಅನುಸಾರವಾಗಿ ದೃಢೀಕರಣ ಹೊಂದುವ ಕಾಲ ಏನಿದೆಯಲ್ಲ, ಅದು ಒಂದು ರೀತಿಯಿಂದ ಕ್ರಿಸ್ತನಲ್ಲಿ ನಾವು ನೂತನ ಸೃಷ್ಟಿಗಳಾಗಿ ಮಾರ್ಪಡ್ತೇವೆ. ಅದು ನಮ್ಮ ನಂಬಿಕೆ. ಅವತ್ತು ಆ ಇಡೀ ಕ್ಲಾಸ್ಗಳಿಗೆ ಅಟೆಂಡ್ ಆಗ್ತೇವೆ, ಪಾಠಗಳನ್ನ ಕೇಳ್ತೇವೆ. ಅದರಲ್ಲಿ ಪಾಪ, ಪಶ್ಚಾತ್ತಾಪ, ಪರಿಶುದ್ಧತೆ, ಸಭೆ, ದೀಕ್ಷಾಸ್ನಾನ, ದೃಢೀಕರಣ ಎಲ್ಲ ವಿಷಯಗಳ ಕುರಿತಾಗಿ ಪ್ರಾರ್ಥನೆ, ವಿಶ್ವಾಸ ಪ್ರಮಾಣ, ದೇವರ ವಾಕ್ಯ ಎಲ್ಲವನ್ನ ನಾವು ಅಲ್ಲಿ ಕ್ಲಾಸ್ಗಳಲ್ಲಿ ಆಲಿಸ್ತೇವೆ, ಅಭ್ಯಾಸ ಮಾಡ್ತೇವೆ. ಕೊನೆಗೆ ಇಲ್ಲಿ ಬಿಷಪರ ಮುಂದೆ ನಾವು ಮೊಣಕಾಲೂರಿ ಒಂದು ಸಣ್ಣ ಪ್ರಾರ್ಥನೆ ಮನಸ್ಸಿನಲ್ಲಿ ಮಾಡಿಕೊಳ್ತೇವೆ. ಏನಂದ್ರೆ, ದೇವರೇ, ನಿನ್ನ ಮಗನಾಗಿ ನನ್ನನ್ನು ರೂಪಿಸು, ನಿನ್ನ ಮಗಳಾಗಿ ನನ್ನನ್ನು ರೂಪಿಸುವುದಾಗಿ. ಆ ದಿನ ನಿಮಗೆ ಆಶೀರ್ವಾದ ಸಿಕ್ಕು ದೊಡ್ಡ ಹಬ್ಬ ಮಾಡ್ತೇವೆ. ಎಲ್ಲ ಕನ್ಫರ್ಮೇಶನ್ ಬಂದ್ರೆ ದೊಡ್ಡ ಹಬ್ಬ, ನಾವು ಎಲ್ಲರನ್ನ ಕರೆದು ಒಂದು ದೊಡ್ಡ ಔತಣ ಮಾಡಿ ಸಂತೋಷ ಪಡ್ತೇವೆ. ಯಾಕೆ ಸಂತೋಷ? ನನ್ನ ಮಗ ನೂತನ ಸೃಷ್ಟಿಯಾದ, ನನ್ನ ಮಗಳು ನೂತನ ಸೃಷ್ಟಿಯಾದಳು. ದೀಕ್ಷಾಸ್ನಾನ ಸಮಯದಲ್ಲಿ ತಂದೆ ತಾಯಿಯಾಗಿ ನಾವು ಕೊಟ್ಟಂತ ಮಾತನ್ನ ಇವತ್ತು ನೆರವೇರಿಸಿದ್ದೇವೆ. ಆ ಮಗುವನ್ನ ನಾವು ತೆಗೆದುಕೊಂಡು ಬಂದು ಹೆಸರಿಡುವಾಗ ನಮಗೆ ಕೇಳಿದ ಪ್ರಶ್ನೆಗಳಿಗೆ ತಕ್ಕ ಹಾಗೆ ಆ ಮಗುವನ್ನ ದೇವರ ಭಕ್ತಿಯಲ್ಲಿ ಬೆಳೆಸಿ ಇವತ್ತು ದೇವರ ಸನ್ನಿಧಾನದಲ್ಲಿ ದೃಢೀಕರಿಸಿದ್ದೇವೆ. ಒಂದು ಸಂತೋಷದ ಆ ಉದ್ದೇಶಕ್ಕಾಗಿ ಎಲ್ಲರನ್ನ ಕರೆದು ನಾವು ಹಬ್ಬವನ್ನು ಆಚರಿಸ್ತೇವೆ. ಆ ದಿನದಿಂದ ಹಿಡಿದು ಇನ್ನು ಮುಂದಿನ ದಿನಗಳಲ್ಲಿ ನೂತನ ಸೃಷ್ಟಿಗಳಾಗಿರುವ ನಾವು ಸತ್ಕಾರ್ಯಗಳನ್ನು ಮಾಡ್ತಾ ಇದ್ದೇವಾ ಅಥವಾ ಬೇರೆ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ? ಏನಾದರೂ ಬದಲಾವಣೆ ಆಗಿದೆಯಾ? ಪರೀಕ್ಷೆ ಮಾಡಿಕೊಳ್ಬೇಕು. ನಮ್ಮೊಬ್ಬೊಬ್ಬರನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ದೃಢೀಕರಣ ಹೊಂದುವುದಕ್ಕಿಂತ ಮುಂಚೆ ಮಾಡುತ್ತಿದ್ದ ಪಾಪಗಳನ್ನು ಮತ್ತೆ ಮಾಡ್ತಾ ಇದ್ರೆ ಏನರ್ಥ? ಅಥವಾ ದೀಕ್ಷಾಸ್ನಾನ ತೆಗೆದುಕೊಂಡು ದೊಡ್ಡವರಾದ್ಮೇಲೆ ಕೆಲವರು ಮುಳುಗಿ ದೀಕ್ಷಾಸ್ನಾನ ತೆಗೆದುಕೊಳ್ತಾರೆ, ಅದಾದ್ಮೇಲೆ ಮತ್ತೆ ಪಾಪ ಮಾಡಿದ್ರೆ ಏನರ್ಥ? ಮತ್ತೆ ಅದೇ ಸುಳ್ಳು, ಅದೇ ಕಳ್ಳತನ, ಅದೇ ಮೋಸ, ಅದೇ ಅನೈತಿಕ ಸಂಬಂಧ, ಅದೇ ಕೆಟ್ಟ ವಿಚಾರಗಳು, ಅದೇ ದುಷ್ಟ ಆಲೋಚನೆಗಳು, ಅದೇ ಒಳಸಂಚು. ಎಲ್ಲಿ ಬದಲಾವಣೆ? ಯಾರಿಗೆ ಬದಲಾವಣೆ? ಆ ಮಾತುಗಳಲ್ಲಿ ಬದಲಾವಣೆ ಆಗಲಿಲ್ಲ, ನಡತೆಯಲ್ಲಿ ಬದಲಾವಣೆ ಆಗಲಿಲ್ಲ. ದೃಢೀಕರಣ ಮಾತ್ರ ಆಯಿತು, ದೀಕ್ಷಾಸ್ನಾನ ಮಾತ್ರ ತಗೊಂಡೆವು, ಪವಿತ್ರಾತ್ಮನ ಅಭಿಷೇಕನೂ ಆಯಿತು, ಯಾರೋ ತಲೆ ಮೇಲೆ ಕೈ ಇಟ್ಟು ಕೆಳಗೆ ಬಿದ್ದು ಎದ್ದು ಆಯಿತು. ಸ್ವಭಾವ ಎಲ್ಲಿ ಬದಲಾವಣೆ ಆಯಿತು? ಆ ಸುಳ್ಳು ಹೇಳುವುದೆಲ್ಲಿ ಬದಲಾವಣೆ ಆಯಿತು? ಆ ನೀತಿ ನಿಯಮಗಳನ್ನು ಪಾಲಿಸುವುದರಲ್ಲಿ ಎಷ್ಟು ಬದಲಾಗಿದ್ದೇವೆ, ಎಷ್ಟು ತಗ್ಗಿಸಿಕೊಂಡಿದ್ದೇವೆ? ಯೋಚನೆ ಮಾಡುವಂಥ ವಿಚಾರ. ಈಗೋ ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗೋ ಪೂರ್ವ ಸ್ಥಿತಿ ಎಲ್ಲಾ ಹೋಗಿ ಎಲ್ಲಾ ನೂತನವಾಯಿತು ಎಂಬುದಾಗಿ ಪೌಲನು ಬರೆದಿದ್ದಾನೆ. ಆತ್ಮಿಕವಾಗಿ ನಾವು ತಿಳಿದುಕೊಂಡು
ಸತ್ಕಾರ್ಯಗಳನ್ನ ಮಾಡುವುದಕ್ಕಾಗಿ. ಒಬ್ಬ ರಾಯಭಾರಿ ಇನ್ನೊಂದು ದೇಶದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಬರೇ ತನ್ನ ಹೆಂಡತಿಯನ್ನ ತನ್ನ ಮಕ್ಕಳನ್ನ ಅಲ್ಲಿ ಆತನು ಇಟ್ಟುಕೊಂಡು ಹಾಯಾಗಿ ಜೀವನ ಮಾಡುವುದಕ್ಕಾಗಿ ಅಲ್ಲ, ತನ್ನ ದೇಶದ ಸತ್ಕಾರ್ಯಗಳನ್ನ ಅಲ್ಲಿ ಮಾಡಬೇಕು. ಅವರು ಪರಲೋಕದ ಜನರಾಗಿರುವಂತ ನಾವುಗಳು ಭೂಲೋಕದಲ್ಲಿ ಪರಲೋಕದ ಸತ್ಕಾರ್ಯಗಳನ್ನ ಮಾಡಬೇಕು. ಜನರು ಅವುಗಳನ್ನ ಗುರುತಿಸಬೇಕು. ನಾನು ಹೇಳಿಕೊಳ್ಳುವುದಲ್ಲ, ನಾನು ಮಾಡಿದ್ದೇನೆ ಎಂಬುದಾಗಿ ನಾನು ಹೇಳಿಕೊಳ್ಳುವುದಲ್ಲ, ಜನರು ಗುರುತಿಸಬೇಕು. ಇವರು ದೇವರ ಮಗ. ಈಟಿಯಿಂದ ಯೇಸುವಿಗೆ ಆ ಕ್ರೂಜೆ ಮೇಲೆ ಚುಚ್ಚಿದಾಗ ನೀರು ರಕ್ತ ಹರಿದು ಬಂತು. ಅಲ್ಲಿದ್ದಂಥ ಸೈನಿಕರು ಹೇಳ್ತಾರೆ, ಇವರು ನಿಜವಾಗಿಯೂ ದೇವರ ಕುಮಾರ. ಯೇಸು ಸ್ವಾಮಿ ಅವರನ್ನು ಕರೆದು ಕೇಳಿದ್ನ, ನಾನು ದೇವಕುಮಾರ ಅಂತ ಗೊತ್ತಾಯ್ತಾ ಅಂತ ಕೇಳಿದ್. ನಮಗೆ ಏನಾದರೂ ಪ್ರಶ್ನೆ ಮಾಡಿದ? ಏನಿಲ್ವಲ್ಲ. ಆತನು ತನ್ನ ದೇಶದ ವಿಚಾರವಾಗಿಯೇ ಯೋಚಿಸುತ್ತಿರುವಾಗ ಅಲ್ಲಿದ್ದಂಥ ಒಬ್ಬ ವ್ಯಕ್ತಿ ಈತನು ದೇವರ ಕುಮಾರನು ಎಂಬುದಾಗಿ ಸಾಕ್ಷಿ ಕೊಟ್ಟ. ಪ್ರಿಯರೇ, ಸತ್ಕಾರ್ಯಗಳನ್ನು ನಡೆಸುವುದಕ್ಕಾಗಿ ದೇವರು ನಿನ್ನನ್ನು ನನ್ನನ್ನು ನೂತನ ಸೃಷ್ಟಿಯಾಗಿ ಮಾಡಿದ್ದಾನೆ. ಅದಕ್ಕೋಸ್ಕರ ತನ್ನ ರಕ್ತವನ್ನು ಚೆಲ್ಲಿದ್ದಾನೆ, ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಇದುವರೆಗೂ ಆ ಬದಲಾವಣೆಯನ್ನ ನೀನು ಅನುಭವಿಸದೆ ಹೋಗಿದ್ರೆ, ಇದುವರೆಗೂ ಆ ಸ್ವಭಾವ ನಿನ್ನಲ್ಲಿ ಬರದೆ ಹೋಗಿದ್ರೆ, ನೀನು ನಿನಗೆ ಮೋಸ ಮಾಡಿಕೊಳ್ಳುತ್ತಾ ಇದ್ದಿ. ದೇವರ ವಾಕ್ಯ ಹೇಳ್ತದೆ, ದೇವರು ತಿರಸ್ಕಾರ ಸಹಿಸುವುದಿಲ್ಲ. ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ದೇವರು ತಿರಸ್ಕಾರ ಸಹಿಸುವುದಿಲ್ಲ. ನಾವೇನೋ ಚರ್ಚಲ್ಲಿ ಮೆಂಬರ್ ಆಗಿದ್ದೇವೆ, ನಾನು ಸಭಾಹಣ ಕೊಡ್ತಾ ಇದ್ದೇನೆ, ನಾನು ಇಂಥ ಸೇವೆ ಮಾಡ್ತಾ ಇದ್ದೇನೆ, ಎಲ್ಲವೂ ಶ್ಲಾಘನೀಯವಾದದ್ದು, ಎಲ್ಲವೂ ಖುಷಿ ಕೊಡುವಂಥದ್ದು, ಎಲ್ಲವೂ ದೇವರಿಗೆ ಮಹಿಮೆ. ಆದರೆ ನಿನ್ನ ನಡತೆ, ನಿನ್ನ ಜೀವನ ದೇವರಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ನೀನು ಮಾಡಿಕೊಳ್ಳದೆ ಹೋಗಿದ್ದರೆ ನೀನು ದೇವರನ್ನ ತಿರಸ್ಕರಿಸಿದಂತೆ. ನಯವಾಗಿ ದೇವರನ್ನ ತಿರಸ್ಕರಿಸುವುದು. ಡೈರೆಕ್ಟ್ ಆಗಿ ಹೇಳಿದ್ರೆ ದೇವರಿಗೂ ಕೋಪ ಬರ್ಬೋದು. ನಯವಾಗಿ, ಕೆಲವರು ಇರ್ತೇವಲ್ಲ, ಬಹಳ ನಯವಾಗಿ, ಯಾರಿಗೂ ನೋವು ಕೊಡದ ಹಾಗೆ, ಪಿಲಾತನ ಹಾಗೆ ಮೆಲ್ಲಕ್ಕೆ ಕೈ ತೊಳ್ಕೊಂಡು ನೀರಲ್ಲಿ ತಂದು ಕೈ ತೊಗೊಂಡು, ನನಗೆ ಗೊತ್ತಿಲ್ಲಪ್ಪ, ತೀರ್ಮಾನ ಕೊಡೋಕ್ಕೂ ಕಷ್ಟ, ಹೇಳಕ್ಕೆ ಯಾರಿಗೇನು ಮಾಡೋದು, ಕೈ ತೊಳ್ಕೊಳ್ಳೋದು, ನನಗೆ ನಿನ್ನ ನಯವಾಗಿ ಹಿಂಸಲ್ಕೊಳ್ಳೋದು, ಮಾಡೋರು ಮಾಡ್ಕೊಳ್ಳಿ ಅಂತ. ಇಲ್ಲ ಪ್ರಿಯರೇ, ದೇವರು ಇದನ್ನು ನಮ್ಮಿಂದ ಅಪೇಕ್ಷಿಸಿದ. ದೇವರನ್ನು ತಿರಸ್ಕರಿಸಬೇಡಿ. ದೇವರು ತಿರಸ್ಕಾರ ಸಹಿಸುವುದಿಲ್ಲ. ನೀವು ತಿರಸ್ಕಾರ ಮಾಡಿದ್ರು ಬಿಟ್ಟರು, ನಿಮಗೆ ಬಿಟ್ಟಿರೋ ವಿಚಾರ, ನನಗೆ ಬಿಟ್ಟಿರೋ ವಿಚಾರ, ಆದರೆ ಅದನ್ನು ದೇವರು ಸಹಿಸುವುದಿಲ್ಲ. ದೇವರಲ್ಲಿ ಸಹಿಸುವ ಗುಣ ಆ ವಿಷಯದಲ್ಲಿ ಇಲ್ಲ. ದೇವರು ತಿರಸ್ಕಾರವನ್ನು ಸಹಿಸುವುದಿಲ್ಲ. ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಜಾಗ್ರತೆಯಾಗಿ ನಾವಿರಬೇಕು. ಆತನು ರಾಯಭಾರಿ ಅಂದರೆ ಆತನಿಗೆ ದೊಡ್ಡ ಸಂಬಳ, ದೊಡ್ಡ ಬಂಗಲು, ಅಲ್ಲಿ ಸನ್ಮಾನ ಸಿಗ್ತದೆ, ಹಾಯಾಗಿ ತನ್ನ ಇಷ್ಟ ಬಂದ ಹಾಗೆ ಜೀವನ ಮಾಡುವುದಕ್ಕಾಗಿ ಕಳಿಸಿರುವುದಿಲ್ಲ. ಆತನಿಗೊಂದು ಚೌಕಟ್ಟು ಹಾಕಿರ್ತಾರೆ. ಆ ಚೌಕಟ್ಟಿನಲ್ಲಿ ಇದ್ದುಕೊಂಡು ನನ್ನ ದೇಶವನ್ನು, ನನ್ನ ರಾಜನನ್ನು ಆತನು ಪ್ರತಿನಿಧಿಸಬೇಕು. ಇನ್ನೊಂದು ವಿಚಾರ, ಮೂರನೇ ವಿಚಾರ ಎಂದರೆ, ರಾಯಭಾರಿಗಳು ಇನ್ನೊಂದು ದೇಶದಲ್ಲಿ ನಮ್ಮ ದೇಶವನ್ನು ಪ್ರತಿನಿಧಿಸುವುದು ಮಾತ್ರವಲ್ಲ, ಅವರು ಅಲ್ಲಿ ನಮ್ಮ ದೇಶದ ಸಂಕೇತಗಳಾಗಿರ್ತಾರೆ, ನಮ್ಮ ದೇಶದ ಸಂಕೇತವಾಗಿರ್ತಾರೆ. ಆದ್ದರಿಂದ ಅವರು ತಮ್ಮ ಈ ವ್ಯತ್ಯಾಸವನ್ನು ಯಾವಾಗಲೂ ಅನುಸರಿಸಬೇಕು. ಡಿಫರೆನ್ಸ್, ಆ ಡಿಫರೆನ್ಸನ್ನು ಆತನು ಯಾವಾಗಲೂ ಮೇಂಟೈನ್ ಮಾಡಬೇಕು. ಅದು ಬಹಳ ಮುಖ್ಯವಾದ. ಕ್ರೈಸ್ತರಾದ ನಾವು ಕೂಡ ಇಹಲೋಕದಲ್ಲೇ ಇದ್ದೇವೆ, ಆದರೆ ಈ ಡಿಫರೆನ್ಸನ್ನು ಮೇಂಟೈನ್ ಮಾಡುವಂಥದ್ದು ನಮ್ಮ ಕರ್ತವ್ಯ. ಅದಕ್ಕೆ ಅಪೊಸ್ತಲನಾದ ಪೌಲನು ಬರೀತಾನೆ, ಕ್ರಿಸ್ತ ನಂಬಿಕೆ ಇಲ್ಲದವರೊಡನೆ ಸೇರಿ ಈ ಜೋಡಾಗಬೇಡಿರಿ. ಕ್ರಿಸ್ತ ನಂಬಿಕೆ ಇಲ್ಲದವರ ಸಂಗಡ ಸೇರಿ ಈ ಜೋಡಾಗಬೇಡಿರಿ ಅಂದರೆ ಅವರ ನಂಬಿಕೆಯನ್ನ ನಿನ್ನ ನಂಬಿಕೆಯನ್ನಾಗಿ ಮಾಡಿಕೊಳ್ಳಬೇಡ. ಅದರ ಅರ್ಥ ಅವರ ಮನೆಗೆ ಹೋಗ್ಬೇಡ, ಅವರಿಗೆ ನಿಮ್ಮನೆ ಕರಿಬೇಡ ಅಂಥದ್ದಲ್ಲ, ಆ ವಿಚಾರ ಅಲ್ಲ. ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಜೋಡಾಗಬೇಡ. ಅವರು ಮಾಡುವ ಅನೈತಿಕ ಕಾರ್ಯಗಳಲ್ಲಿ ನಿನ್ನನ್ನೂ ಕೂಡ ಸೇರಿಸಿಕೊಳ್ಳಬೇಡ. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯತನದಿಂದ ಕೆಟ್ಟತನವನ್ನ ಸೋಲಿಸು. ಅದು ನಿನ್ನ ಪೊಸಿಷನ್ ಆಗಿದೆ. ನಾವು ಕ್ರೈಸ್ತರು ಈ ಲೋಕದಲ್ಲಿ ಲೋಕದವರಾಗೇ ಇರ್ತೇವೆ, ಲೋಕದ ವ್ಯವಹಾರಗಳಲ್ಲಿರ್ತೇವೆ, ಆದರೆ ನಾವು ಲೋಕದವರಲ್ಲ. ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 14ನೇ ವಚನದಲ್ಲಿ ಯೇಸು ಸ್ವಾಮಿ ಮಾಡಿದ ಪ್ರಾರ್ಥನೆಯಲ್ಲಿ, ಇವರು ಲೋಕದವರಲ್ಲ, ನಾನು ಇವರನ್ನು ಲೋಕದೊಳಗೆ ಹೋಗಗೊಡಿಸುತ್ತೇನೆ
ಓಡಿಸಿದ್ದೇನೆ. ಇವರು ಈ ಲೋಕದವರಲ್ಲ, ಆದರೆ ಈ ಲೋಕದಲ್ಲೇ ಇರ್ತಾರೆ. ಪ್ರಿಯರೇ, ಇಂಥ ಒಂದು ಸ್ಥಿತಿ ದೇವರು ನಮಗೆ ಕೊಟ್ಟಿದ್ದಾರೆ. ವಿ ಆರ್ ಡಿಫರೆಂಟ್ ಪೀಪಲ್. ನಾವೊಂದು ವ್ಯತ್ಯಾಸ ಇದೆ, ನಮಗೆ ಒಂದು ವಿಶೇಷವಾದ ವ್ಯತ್ಯಾಸ ನಮಗೂ ದೇವರು ಕೊಟ್ಟಿದ್ದ. ನಾವು ಆ ಮೊದಲನೇ ವ್ಯತ್ಯಾಸ ಅಂದರೆ ಈ ಲೋಕದವರು ನಾವಲ್ಲ. ತಪ್ಪಾಗಿ ಭಾವಿಸ್ಬೇಡ್ರಿ. ಹಾಗಾದ್ರೆ ಈ ದೇಶ ನಂದಲ್ಲ, ಈ ಮಣ್ಣು ನಂದಲ್ಲ, ಈ ಭೂಮಿ ನಂದಲ್ಲ, ಆ ದೃಷ್ಟಿಯಿಂದ ಅಲ್ಲ ಅಲ್ಲಿ ಹೇಳ್ತಾ ಇರೋದು. ಆತ್ಮಿಕವಾಗಿ ಯೋಚನೆ ಮಾಡಬೇಕು. ಆತ್ಮಿಕವಾಗಿ ಯೋಚನೆ, ನಾವು ನಮ್ಮ ಜೀವನ, ನಮ್ಮ ಶಾರೀರಿಕ ಜೀವನ ಆಗಿರ್ಬೋದು, ಆತ್ಮಿಕ ಜೀವನವಾಗಿರ್ಬೋದು, ಅದು ಈ ಲೋಕಕ್ಕೆ ಮಾತ್ರ ಸೀಮಿತವಾದದ್ದಲ್ಲ. ಅದರ ಅರ್ಥ ಈ ಲೋಕಕ್ಕೆ ಮಾತ್ರ ಸೀಮಿತ ಅಲ್ಲ. ನಾವು ಇನ್ನೊಂದು ಲೋಕದ ಪ್ರತಿನಿಧಿಗಳಾಗಿರುವುದರಿಂದ ನಮ್ಮ ಕಾರ್ಯಭಾರ ಮುಗಿದ ಮೇಲೆ ನಾವು ತಿರುಗಿ ಆ ದೇಶಕ್ಕೆ ಹೋಗ್ತೇವೆ. ಆ ದೇಶದ ರಾಜ ನನ್ನನ್ನು ಕರೆದ್ರೆ, ಸಾಕು ಬಾಪ, ನೀನು ಮಾಡಿದ್ದು 5 ವರ್ಷ ಆಯಿತು, 10 ವರ್ಷ ಆಯಿತು, ಮತ್ತೆ ನಿನ್ನ ಕೆಲಸ ಮುಗಿತು, ವಾಪಸ್ ದೇಶಕ್ಕೆ ಬಾ ಅಂತ ಹೇಳಿದ್ರೆ ಅವರು ತನ್ನ ಗಂಟು ಮೂಟೆ ಕಟ್ಕೊಂಡು ತನ್ನ ದೇಶಕ್ಕೆ ಬರಬೇಕು. ರಾಜ ಹೇಳ್ತಾರೆ, ವಿ ಆರ್ ಡಿಫ್ರೆಂಟ್ ಪೀಪಲ್. ನಮ್ಮ ಮೆಥಡಾಲಜಿನೇ ಡಿಫ್ರೆಂಟ್ ಇದೆ. ನಾವು ಮಾಡುವ ಕಾರ್ಯಭಾರ ಅದು ವ್ಯತ್ಯಾಸವಾಗಿದೆ. ಅದನ್ನು ನಾವು ಈ ಲೋಕದಲ್ಲಿ ಮಾಡಬೇಕು. ಈ ಲೋಕದವರಲ್ಲಿ ನಾವಿದ್ದೇವೆ, ಆದರೆ ಈ ಲೋಕದವರು ನಾವಲ್ಲ. ನಾವು ಪರಲೋಕ ಸಂಸ್ಥಾನದವರು ಎಂಬುದನ್ನು ನೆನಪಲ್ಲಿಟ್ಟುಕೊಳ್ಳಬೇಕು. ಇನ್ನು ಕೊನೆಯದಾಗಿ, 4ನೇದಾಗಿ, ರಾಯಭಾರಿಯ ಕೈಯಲ್ಲಿ ಒಂದು ವಿಶೇಷವಾದ ಸಂಗತಿ ಇರ್ತದೆ. ಅದೇನೆಂದರೆ ಆ ದೇಶದ ಅರಸನ ಘನತೆ ಆತನ ಕೈಯಲ್ಲಿರ್ತದೆ. ಆ ದೇಶದ ಘನತೆ, ಆ ದೇಶದ ಹಿರಿಮೆ, ಆ ದೇಶದ ಅರಸನ ಹಿರಿಮೆ, ಘನತೆ, ಶೌರ್ಯ, ಆತನ ಚಾಣಾಕ್ಷತೆ ಎಲ್ಲವೂ ಈ ರಾಯಭಾರಿ ಕೈಯಲ್ಲಿರ್ತದೆ. ಅವನಲ್ಲಿದ್ದಾನೆ ಅಂತ ಹೇಳಿದ್ರೆ, ಅವನೇನಾದರೂ ಮಾತಾಡಿದರೆ ಅದು ಅರಸನು ಮಾತಾಡಿದಂತೆ. ಅವನೇನಾದರೂ ನಿರ್ಣಯ ತಗೊಂಡ್ರೆ ಅದು ಆ ನಿರ್ಣಯ ಇಡೀ ದೇಶ ತೆಗೆದುಕೊಂಡಂತೆ. ಇಡೀ ದೇಶದ ಘನತೆ ಆತನ ಕೈಯಲ್ಲಿರ್ತದೆ. ಆತನ ಜೀವನದಲ್ಲಿ ಅದನ್ನು ಪ್ರತಿನಿಧಿಸುವವನು ಆತನಾಗಿದ್ದಾನೆ. ಒಂದು ದೇವರ ವಾಕ್ಯದ ಭಾಗ ಇದಕ್ಕೆ ಅನುಗುಣವಾಗಿ ನೀವು ಮುಂದೆ ಓದುವುದಕ್ಕೆ ಇಷ್ಟಪಡ್ತೇನೆ. ಅದು ರೋಮಾಪುರದವರಿಗೆ ಬರೆದ ಪತ್ರ 2ನೇ ಅಧ್ಯಾಯ 17ನೇ ವಚನದಿಂದ. ಹಾಗೆ ಕೇಳ್ರಿ, ಭಾಳ ಆಮೇಲೆ ನಾವು ಅದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ. ನೀನು ಯಹೂದ್ಯ ನೆನೆಸಿಕೊಂಡವನು, ಧರ್ಮಶಾಸ್ತ್ರದಲ್ಲಿ ಭರವಸವಿಟ್ಟವನು, ದೇವರ ವಿಷಯವಾಗಿ ಹೊಗಳಿಕೊಳ್ಳುವವನು, ಆತನ ಚಿತ್ತವನ್ನ ಬಲ್ಲವನು, ಧರ್ಮಶಾಸ್ತ್ರದಿಂದ ಉಪದೇಶವನ್ನು ಹೊಂದಿ ಇದು ತಕ್ಕದ್ದು ಇದು ತಕ್ಕದ್ದಲ್ಲವೆಂದು ವಿವೇಚಿಸುವವನು ಆಗಿದ್ದಿ. ಧರ್ಮಶಾಸ್ತ್ರದಲ್ಲಿ ಜ್ಞಾನ ಸತ್ಯಗಳ ಸ್ವರೂಪವೇ ನನಗೆ ಇರುವುದರಿಂದ ಕುರುಡರಿಗೆ ದಾರಿ ತೋರಿಸುವವನು, ಕತ್ತಲೆಯಲ್ಲಿರುವವರಿಗೆ ಬೆಳಕು, ತಿಳುವಳಿಕೆ ಇಲ್ಲದವರಿಗೆ ಶಿಕ್ಷಕನು, ಬಾಲಕರಿಗೆ ಉಪಾಧ್ಯಾಯನು ಆಗಿದ್ದೇನೆಂದು ನಂಬಿಕೊಂಡಿದ್ದೆ. ಹೀಗಿರಲಾಗಿ ಮತ್ತೊಬ್ಬನಿಗೆ ಉಪದೇಶ ಮಾಡುವ ನೀನು ನಿನಗೆ ಉಪದೇಶ ಮಾಡಿಕೊಳ್ಳದೆ ಇದ್ದೀಯೋ? ಕದಿಯಬಾರದೆಂದು ಬೋಧಿಸುವ ನೀನು ಕದಿಯುತ್ತೀಯೋ? ಹಾದರ ಮಾಡಬಾರದೆಂದು ಹೇಳುವ ನೀನು ಹಾದರ ಮಾಡುತ್ತೀಯೋ? ಮೂರ್ತಿಗಳಲ್ಲಿ ಅಸಹ್ಯ ಪಡುತ್ತಿರುವ ನೀನು ದೇವಸ್ಥಾನದಲ್ಲಿ ಕಳ್ಳತನ ಮಾಡುತ್ತೀಯೋ? ಧರ್ಮಶಾಸ್ತ್ರದಲ್ಲಿ ಅಭಿಮಾನಿಯಾಗಿರುವ ನೀನು ಧರ್ಮಶಾಸ್ತ್ರವನ್ನು ಮೀರಿ ನಡೆದು ದೇವರನ್ನ ಅವಮಾನಪಡಿಸುತ್ತೀಯೋ? ನಿಮ್ಮ ದೆಸೆಯಿಂದ ಅನ್ಯ ಜನರಲ್ಲಿ ದೇವರ ನಾಮವು ದೂಷಣೆಗೆ ಗುರಿಯಾಗುತ್ತದೆಂದು ಬರೆದಿದೆಯಲ್ಲ. ನಿಮ್ಮ ನಿಮಿತ್ತವಾಗಿ ರೋಮಾಪುರ ಪತ್ರ 2ನೇ ಅಧ್ಯಾಯ 17ನೇ ವಚನದಿಂದ 24 ವಚನ. ದೇವರ ಘನತೆಯನ್ನ ಎತ್ತಿ ಹಿಡಿಯುವ ನೀನು, ದೇವರ ಮಹಿಮೆಯನ್ನ ಸಾರುವ ನಾವೆಲ್ಲರೂ, ನಮಗೆ ಈ ಭಾಗ ಒಂದು ರೀತಿಯ ಕನ್ನಡಿಯ ಹಾಗೆ. ಎಷ್ಟು ಚೆನ್ನಾಗಿ ಅಪೊಸ್ತಲನಾದ ಪೌಲನು ಬರೀತ, ಯಹೂದ್ಯ ನೆನೆಸಿಕೊಂಡವನು ನೀನು ಅಂದ್ರೆ ದೇವರಿಂದ ಆಯಲ್ಪಟ್ಟವನು ಎಂಬುದಾಗಿ, ಕರೆಸಿಕೊಂಡವನು ನೀನು ಎಂಬುದಾಗಿ. ಕ್ರಿಸ್ತನ ರಾಯಭಾರಿಗಳು, ದೇವರಿಂದ ಕರೆಸಲ್ಪಟ್ಟವರು ನಾವು. ಕ್ರಿಸ್ತನ ರಾಯಭಾರಿಗಳು, ದೇವರಿಂದ ನೇಮಕಗೊಂಡು ದೇವರ ಘನತೆಯನ್ನ ಈ ಭೂಮಿಯಲ್ಲಿ ಸಾರುವವರು, ಎತ್ತಿ ಹಿಡಿಯುವವರು ನಾವಾಗಿದ್ದೇವೆ. 24ನೇ ವಚನ ಬರ್ತದೆ, ನಿಮ್ಮ ದೆಸೆಯಿಂದ ಅನ್ಯ ಜನರಲ್ಲಿ ದೇವರ ನಾಮವು ದೂಷಣೆಗೆ ಗುರಿಯಾಯಿತು. ಹೌದಾ? ನನ್ನ ನಿಮಿತ್ತವಾಗಿ ದೇವರ ನಾಮ ದೂಷಿಸಲ್ಪಡ್ತಾರೆ.
ನನ್ನನ್ನು ನೋಡಿ ಯಾರು ದೇವರನ್ನ ಹೀಯಾಳಿಸ್ತಾ ಇದ್ದಾರ, ತಮಾಷೆ ಮಾಡ್ತಾ ಇದ್ದಾರ. ಇವು ಒಂದೇನೋ ದೊಡ್ಡ ನಂಬಿಕೆ, ಬೈಬಲ್ ಹಿಡ್ಕೊಂಡು ಬಂದ್ಬಿಡ್ತಾನೆ. ಎಷ್ಟು ಸರಿ ಹೇಳಿಲ್ಲ ಈ ತರ. ಇವನೇ ಎಲ್ಲ ಕಲ್ತಿದ್ದಾನೆ, ಇವನಿಗೆ ಎಲ್ಲ ಗೊತ್ತಿದೆ, ಏನೋ ದೊಡ್ಡ ಪ್ರಸಂಗ ಮಾಡ್ತಾನೆ. ಎಷ್ಟು ಸರಿ ಹೇಳಿಲ್ಲ. ಇವಳೇನೋ ದೊಡ್ಡ ಅಷ್ಟು ಓದಿಬಿಟ್ಲು, ಎಷ್ಟು ಸರಿ ಹೇಳಿಲ್ಲ. ಒಂದು ಬಾಯಿಂದ ಎನ್ಕರೇಜಿಂಗ್ ವರ್ಡ್ ಬರುತ್ತ, ನನ್ನ ಬಾಯಿಂದ ಇನ್ನೊಬ್ಬರನ್ನ ಉತ್ತೇಜನ ಪಡಿಸುವಂತ ಮಾತುಗಳು ಬರ್ತವ. ಅವ್ರು ಏನು ತಪ್ಪು ಮಾಡಿದ್ದಾರೆ, ಏನು ಒಳ್ಳೆಯದನ್ನ ಮಾಡಿದ್ದಾರೆ ನೋಡುವುದಕ್ಕಿಂತ ಏನು ತಪ್ಪು ಮಾಡಿದ್ದಾರೆ ಅಂತ ನೋಡುವುದರಲ್ಲಿಯೇ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸ್ತದೆ. ಇದು ಎಲ್ಲರಿಗೂ ಅನ್ವಯಿಸ್ತದೆ. ಯಹೂದ್ಯನೆನಿಸಿಕೊಂಡ ನೀನು, ಧರ್ಮಶಾಸ್ತ್ರದಲ್ಲಿ ಪಾಂಡಿತ್ಯವನ್ನ ಪಡೆದಿರುವ ನೀನು, ಇನ್ನೊಬ್ಬರಿಗೆ ಬೋಧನೆ ಉಪದೇಶ ಮಾಡುವ ನೀನು, ಎಷ್ಟು ನೇರವಾಗಿ ಯಹೂದ್ಯರಿಗೆ ಈ ಮಾತನ್ನು ಹೇಳ್ತಾ ಇದ್ದಾನೆ. ಇದು ಕ್ರೈಸ್ತರಾದ ನಮ್ಮೆಲ್ಲರಿಗೂ ಅನ್ವಯಿಸುವಂಥದ್ದಾಗಿ, ಧರ್ಮಶಾಸ್ತ್ರದಲ್ಲಿ ಜ್ಞಾನ ಸತ್ಯಗಳ ಸ್ವರೂಪವೇ ನನಗೆ ಇರುವುದರಿಂದ ಅದರ ಇಡೀ ಸತ್ಯವನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಕುರುಡರಿಗೆ ದಾರಿ ತೋರಿಸುವ ಅಲ್ವಾ, ಕತ್ತಲೆಯಲ್ಲಿರುವವರಿಗೆ ಬೆಳಕನ್ನು, ತಿಳುವಳಿಕೆ ಇಲ್ಲದವರಿಗೆ ಶಿಕ್ಷಕನು, ಬಾಲಕರಿಗೆ ಉಪಾಧ್ಯಾಯನು ಆಗಿದ್ದೇನೆಂದು ನಂಬಿಕೊಂಡಿದ್ದೇನೆ. ಆದರೆ ನಮ್ಮ ಮುಂದಿನ ಇತಿಹಾಸ ನೀನು ಕಲಿಯುತ್ತಾ ಇದ್ದಿ, ಆದರ ಮಾಡುತ್ತಾ ಇದ್ದಿ, ಅಸಹ್ಯ ಕಾರ್ಯಗಳಲ್ಲಿ ನಿನ್ನನ್ನು ತೊಡಗಿಸಿಕೊಂಡಿದ್ದಿ. ನನ್ನ ದೆಸೆಯಿಂದ ಅನ್ಯ ಜನರಲ್ಲಿ ದೇವರ ನಾಮ ದೂಷಣೆಗೆ ಗುರಿಯಾಗಿದೆ. ಪ್ರಿಯರೇ, ರಾಯಭಾರಿ ಆದವನು ಇನ್ನೊಂದು ದೇಶದಲ್ಲಿ ಈ ತರನಾದಂತಹ ಒಂದು ಜೀವನ ನಡೆಸಿದರೆ ಆ ದೇಶದ ಘನತೆ, ಗೌರವ ಉಳಿತದ? ಅವನು ಅನೈತಿಕ ಕಾರ್ಯಗಳಲ್ಲಿ ಅಲ್ಲಿ ತೊಡಗಿಸಿಕೊಂಡು ದೇಶಕ್ಕೆ ವಿರೋಧವಾದ, ದೇಶದ ಘನತೆಯನ್ನು ಕಡಿಮೆ ಮಾಡುವ, ದೇಶ ತಲೆ ತಗ್ಗಿಸುವಂತ ಕೆಲಸಗಳನ್ನೇನಾದರೂ ರಾಯಭಾರಿ ಅಲ್ಲಿ ಮಾಡಿದರೆ ಏನಾಗ್ತದೆ? ಆತನನ್ನು ಕಳುಹಿಸಿದ ಉದ್ದೇಶ ದೇಶದ ಘನತೆಯನ್ನ ಇನ್ನೂ ಹೆಚ್ಚಿಸಲಿ ಎಂಬುದಾಗಿ, ಅದನ್ನು ಬಿಟ್ಟು ದೇಶವನ್ನ ಅವಮಾನಿಸುವ ಕೆಲಸ ಮಾಡಿದರೆ ಆ ರಾಜನು, ಆ ದೇಶ ಏನಾಗ್ತದೆ? ಅದನ್ನೇ ಆತ್ಮಿಕವಾಗಿ ಸ್ವಾಮಿ ನಮಗೆ ಒಂದು ಬೋಧಿಸ್ತಾ ಇದ್ದಾರೆ. ನೂತನ ಸೃಷ್ಟಿಗಳಾದಂಥ ಕ್ರೈಸ್ತರೇ, ದೇವರಲ್ಲಿ ವಿಶ್ವಾಸವಿಟ್ಟು ಕ್ರಿಸ್ತನನ್ನು ಹಿಂಬಾಲಿಸುವ ನಾವುಗಳು ನಮ್ಮ ನಿಮಿತ್ತವಾಗಿ ಅನ್ಯ ಜನರಲ್ಲಿ ದೇವರ ನಾಮ ದೂಷಿಸಲ್ಪಡ್ತಾ ಇದೆಯಾ? ನಮ್ಮ ನಿಮಿತ್ತವಾಗಿ ದೇವರಿಗೆ ಅವಮಾನವಾಗ್ತಾ ಇದೆಯಾ? ನಾನು ದೇವರನ್ನ ಪ್ರತಿನಿಧಿಸುವ ಒಂದು ದೀಪವಾಗಿ, ಈ ಭೂಮಿಗೆ ಉಪ್ಪಾಗಿ ದೇವರು ನನ್ನನ್ನು ನೇಮಿಸಿದ್ದಾನೆ. ನನ್ನ ಮಾತಿನಿಂದ, ನನ್ನ ನಡತೆಯಿಂದ ದೇವರಿಗೆ ಅವಮಾನವಾಗುತ್ತಾ ಇದೆ ಎಂಬ ಪ್ರಶ್ನೆ ನಾವು ಒಬ್ಬೊಬ್ಬರು ಹಾಕಿಕೊಳ್ಳುವಂಥದ್ದು ಬಹಳ ವಿಶೇಷವಾಗಿದೆ. ದೇವರ ಸನ್ನಿಧಾನದಲ್ಲಿ ನಾವು ನಮ್ಮನ್ನು ತಗ್ಗಿಸಿಕೊಂಡು ನಾವು ಆತನ ಜೊತೆಗಿದ್ದೀವಿ. ಕೊನೆಯ ಒಂದು ವಿಚಾರ ಹೇಳಿ ಮುಗಿಸ್ತೇನೆ. ಈ ಲೋಕದಲ್ಲಿ ದೇವರ ರಾಯಭಾರಿಗಳಾಗಿ ನಾವು ಇದ್ದಿದ್ದು ಬಿಸ್ನೆಸ್ ಮಾಡೋದಕ್ಕಾಗಿ, ಒಂದು ವ್ಯಾಪಾರ ಮಾಡೋದಕ್ಕಾಗಿ ದೇವರು ನಮ್ಮನ್ನು ನೇಮಿಸಿದ್ದಾರೆ. ರಾಯಭಾರಿಯನ್ನು ನೇಮಿಸಿದ ಉದ್ದೇಶವೇ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವ್ಯಾಪಾರ ವಿನಿಮಯವಾಗಲಿ, ಆರ್ಥಿಕವಾಗಿ ನಾವು ಬೆಳೆಯಲಿ, ಅವರ ಒಳ್ಳೊಳ್ಳೆಯ ಪದಾರ್ಥಗಳನ್ನು ನಮ್ಮ ದೇಶಕ್ಕೆ ಬರಲಿ, ನಮ್ಮ ಒಳ್ಳೆಯ ಪದಾರ್ಥಗಳು ಅಲ್ಲಿ ಮಾರಲ್ಪಡಲಿ, ಇದೇ ಉದ್ದೇಶ. ಒಂದು ಬಿಸ್ನೆಸ್ ನಡೆಯಲಿ ಎಂಬುದಾಗಿ ಪರಲೋಕದ ಜನರಾಗಿರುವ ನಾವುಗಳು ಭೂಮಿಯಲ್ಲಿ ಒಂದು ಬಿಸ್ನೆಸ್ ಮಾಡಲಿಕ್ಕೆ ದೇವರು ನಮ್ಮನ್ನು ಇಟ್ಟಿದ್ದಾನೆ. ಬಿಸ್ನೆಸ್ ಅಂತಂದ್ರೆ ನಾವು ಹಣ ಸಂಪಾದಿಸಿ, ನಾವು ದೊಡ್ಡ ಶ್ರೀಮಂತರಾಗಿ, ನಾವು ಒಂದು ಒಳ್ಳೆ ಜೀವನ ಮಾಡಿ, ಏನೋ ಜೀವನ ಮಾಡಿ ಹೋಗ್ಬೇಕು ಅನ್ನುವಂಥದ್ದು ಮಾತ್ರ ಅಲ್ಲ ಪ್ರಿಯರೇ. ಬಿಸ್ನೆಸ್ ಅಂದ್ರೆ ಆತ್ಮಗಳನ್ನ ರಕ್ಷಣೆಗೆ ನಡೆಸುವಂತ ಬಿಸ್ನೆಸ್. ಅನೇಕರಿಗೆ ದೇವರ ಪ್ರೀತಿಯನ್ನ ಹಂಚುವ ಬಿಸ್ನೆಸ್ಗೆ ದೇವರು ನಮ್ಮನ್ನು ನೇಮಿಸಿದ್ದಾರೆ. ಇಲ್ಲಿ ಒಂದು ವ್ಯವಹಾರ ನಾವು ಮಾಡಬೇಕಾಗಿದೆ. ಆ ವ್ಯವಹಾರವನ್ನು ನಾವು ಮಾಡಬೇಕಾಗಿದೆ. ಸುಮ್ಮನಿದ್ರು ನಮ್ಮಿಂದ ಆ ವ್ಯವಹಾರ ನಡೀತದೆ, ನಾವು ಮಾಡಿದ್ರು ಆ ವ್ಯವಹಾರ ನಡೀತದೆ. ನಾನು ಯಾವಾಗಲೂ ಹೇಳ್ತಿರ್ತೇನೆ, ನಾವೆಲ್ಲರೂ ಜೀವಿಸುವ ಸುವಾರ್ತೆಗಳಾಗಿದ್ದೇವೆ. ಜನರು ನಮ್ಮನ್ನ ಓದುತ್ತಾರೆ. ಯಾಕಂದ್ರೆ ನಾವೇನೋ ವಿಶೇಷವಾದ ಹೇಳ್ತಾ ಇದ್ದೇವೆ. ಅವರಲ್ಲಿ ಇಲ್ಲದೇ ಇರುವಂತಹ ಒಂದು ಸತ್ಯವನ್ನ ನಾವು ನಮ್ಮ ನಡತೆ ಮೂಲಕ, ನಮ್ಮ ವ್ಯಕ್ತಿತ್ವದ ಮೂಲಕ, ನಮ್ಮ ಬೋಧನೆ ಮೂಲಕ ನಾವು ಪ್ರಚುರ ಮಾಡ್ತಾ ಇದ್ದೇವೆ. ಅದು ಕೆಟ್ಟ ಸುವಾರ್ತೆಯಾಗಿಯೂ ಪ್ರಚಾರ ಆಗ್ತದೆ ಅಥವಾ ಒಳ್ಳೆಯ ಸುವಾರ್ತೆಯಾಗಿಯೂ ಪ್ರಚಾರ ಆಗ್ತದೆ. ಆದ್ದರಿಂದ ದೇವರ ಮಕ್ಕಳಾಗಿರುವಂತಹ ನಾವುಗಳು ಈ ಸಮಯದಲ್ಲಿ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ದೇವರ ವ್ಯವಹಾರವನ್ನು ನಾವು ಹೇಗೆ ಮಾಡ್ತಾ ಇದ್ದೇವೆ? ಒಂದು ವೇಳೆ ದೇವರು ಕರೆಯುವಾಗ ನಮಗೂ ಕೂಡ ಬಲಾ ನಂಬಿಕಸ್ಥನಾದ ಒಳ್ಳೆಯ ಆಡು, ಸ್ವಲ್ಪದರಲ್ಲಿ ನೀನು ನಂಬಿಕಸ್ಥನಾಗಿದ್ದಿ, ಧಣಿಯ ಸೌಭಾಗ್ಯದಲ್ಲಿ ಸೇರು ಎಂಬುದಾಗಿ ಸ್ವಾಮಿ ಹೇಳ್ಬಹುದ? ಏನ್ ಮಾಡ್ತಾ ಇದ್ದೇವೆ ನಾವು? ನಮ್ಮ ಇಡೀ ಜೀವನದ ಸಮಯವನ್ನು ಯಾವುದರಲ್ಲಿ ಬಂಡವಾಳವಾಗಿ ಹಾಕಿದ್ದೇವೆ? ನಾವು ಎಲ್ಲಿ ನಮ್ಮ ಸಮಯ ಹೆಚ್ಚು ಕಳೀತಾ ಇದೆ? ಯೋಚನೆ ಮಾಡಬೇಕಾಗಿದೆ.
ನಾವು ಇಲ್ಲಿ ಬಂದದ್ದು ದೇವರು ನಮ್ಮೆಲ್ಲರಿಗೂ ತಲಾಂತುಗಳನ್ನು ಕೊಟ್ಟಿದ್ದಾನೆ. ಈಗ 2-3 ವಾರಗಳಿಂದ ಇಂಥದ್ದೇ ವಾಕ್ಯಗಳನ್ನು ಕೇಳ್ತಾ ಬರ್ತಾ ಇದ್ದೇವೆ. ನಾವು ನಮಗೆ ತಲಾಂತುಗಳನ್ನು ಕೊಟ್ಟಿದ್ದಾನೆ. ಅವುಗಳನ್ನು ಉಪಯೋಗಿಸಿ ಅನೇಕರನ್ನ ದೇವರ ಬಳಿಯಲ್ಲಿ ನಡೆಸುವ ಈ ಬಿಸ್ನೆಸ್ಗೆ ನಮ್ಮನ್ನು ದೇವರು ನೇಮಿಸಿದ್ದಾನೆ. ಯಾರನ್ನು ಕನ್ವರ್ಟ್ ಮಾಡೋದಕ್ಕಾಗಿ ಅಲ್ಲ, ಯಾರನ್ನು ನಾವು ಹೋಗಿ ಬಲಾತ್ಕಾರವಾಗಿ ಬಲವಂತವಾಗಿ ಅವರನ್ನು ಕನ್ವರ್ಟ್ ಮಾಡೋದಕ್ಕಾಗಿಲ್ಲ. ನಮ್ಮ ದೇವರು ತೋರಿಸಿದ ಪ್ರೀತಿಯನ್ನು ಅವರಿಗೆ ತೋರಿಸುವುದು ಅಷ್ಟೇ ನಮ್ಮ ಕೆಲಸ. ಅದನ್ನು ಅಂಗೀಕರಿಸುವುದು ಬಿಡುವುದು ಅವರಿಗೆ ಬಿಟ್ಟಂತ ವಿಚಾರ. ನಮಗೆ ಮಾಡಬೇಕೆಂದು ದೇವರು ಕೊಟ್ಟಿರುವ ವ್ಯವಹಾರವನ್ನು ನಿಯತ್ತಿನಿಂದ ಮಾಡೋಣ. ಅನೇಕರು ಆಸಕ್ತಿಯಿಂದ ಮಾಡ್ತಾ ಇದ್ದೀರಿ. ನಿಮ್ಮ ಜೀವನದ ಮೂಲಕ ಅನೇಕರಿಗೆ ನೀವು ಸಾಕ್ಷಿಗಳಾಗಿದ್ದೀರಿ. ಸಂತೋಷದ ವಿಷಯ. ಯಾರಾದರೂ ಅದರಲ್ಲಿ ನಾವು ಹಿನ್ನಡೆಯನ್ನು ಅನುಭವಿಸಿದರೆ ಇವತ್ತಿಗಾದರೂ ಇದರಿಂದ ಉತ್ತೇಜನ ಪಡೆದು ನಾವು ದೇವರ ವ್ಯವಹಾರದಲ್ಲಿ ಇದ್ದೇವೆ. ಒಂದು ಜವಾಬ್ದಾರಿಯುಳ್ಳ ಸ್ಥಾನದಲ್ಲಿ ನಾವಿದ್ದೇವೆ. ಒಂದು ದೇಶದ ಘನತೆ ನಮ್ಮ ಕೈಯಲ್ಲಿದೆ. ಒಂದು ದೇಶ ನಮ್ಮನ್ನು ನೇಮಕ ಮಾಡಿದೆ. ಒಂದು ದೇಶದ ಹಿರಿಮೆ ಗರಿಮೆಗಳನ್ನು ಪ್ರತಿನಿಧಿಸುವವರು ನಾನಾಗಿದ್ದೇನೆ ಎಂಬ ಈ ವಿಶಾಲವಾದಂಥ ಮನಸ್ಸನ್ನು ನಾವು ಹೊಂದಿದವರಾಗಿ ದೇವರಲ್ಲಿ ಭಯಭಕ್ತಿಯಿಂದ ನಡೆದುಕೊಳ್ಳೋಣ. ನಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳೋಣ. ನಮ್ಮ ನುಡಿಗಳನ್ನು ಸರಿಪಡಿಸಿಕೊಳ್ಳೋಣ. ದೇವರ ಮಕ್ಕಳಾಗಿ ಭೂಮಿಯಲ್ಲಿ ಬಾಳೋಣ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡುವ. ಕರ್ತನೇ, ನಿನ್ನ ಮಕ್ಕಳಾದ ನಮಗೆ ನೀನು ಬೋಧಿಸಿದಂಥ ನಿನ್ನ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರವಾಗಲಿ. ನಮ್ಮ ಮೇಲೆ ನೀನಿಟ್ಟಿರುವಂಥ ಅಪಾರವಾದ ನಂಬಿಕೆ, ಜವಾಬ್ದಾರಿಕೆ, ಅಪೇಕ್ಷೆ ಇವತ್ತು ಮತ್ತೊಮ್ಮೆ ನಮಗೆ ನೆನಪು ಮಾಡಿಕೊಟ್ಟಿದ್ದೆ. ನಿನಗೆ ಸ್ತೋತ್ರ. ನಾವು ಇದೇ ದೇವಾಲಯದಲ್ಲಿ ಹುಟ್ಟಿ ಬೆಳೆದು ದೀಕ್ಷಾಸ್ನಾನ, ದೃಢೀಕರಣ, ಮದುವೆ, ಈ ಸಭೆಯಲ್ಲೇ ಕರ್ತನೆ ನಾವು ವಿಧ ವಿಧವಾದ ಸ್ಥಾನಮಾನಗಳನ್ನು ಹೊಂದಿ ಜೀವನ ಮಾಡಿದ್ದೇವೆ. ಈ ಸಭೆ ಕರ್ತನೆ, ಈ ಆಲಯ, ಇಲ್ಲಿಯ ವಾತಾವರಣ ಆತ್ಮಿಕವಾಗಿ ಬೆಳೆಯುವುದಕ್ಕೆ ನಮಗೆ ಬಹಳ ಸಹಾಯ ಮಾಡಿದೆ. ಅದಕ್ಕಾಗಿ ನಾವು ನಿನಗೆ